ವರ್ಷದಿಂದ ವರ್ಷಕ್ಕೆ ಉಲ್ಬಣಿಸ್ತಾ ಇರುವಂತಹ ಪ್ರಕರಣ ಲೈಂಗಿಕ ದೌರ್ಜನ್ಯಗಳಿಗೆ ಬೀಳ್ತಾ ಇಲ್ಲ ಬ್ರೇಕ್. ಇದೆ ಹೊತ್ತಿನ ವಿಶೇಷ ಫೋಕ್ಸೋ ಪ್ರಕರಣ. ನಾನು ಲೋಕೇಶ್ ಹಾಲಹಳ್ಳಿ. ಈಗಾಗಲೇ ಈಗಾಗಲೇ ಗಮನಿಸಿರಬಹುದು. ಏನಿದು ಪೋಕ್ಸೋ ಕಾಯ್ದೆ, ಪೋಕ್ಸೋ ಪ್ರಕರಣ ಅಂದ್ರೆ ಏನು, ಯಾವ ರೀತಿಯಾಗಿ ಪೋಕ್ಸೋ ಪ್ರಕರಣಕ್ಕೆ ಈಗಾಗಲೇ ಸಿಲುಕಿ ಬೀಳ್ತಾ ಇದ್ದಾರೆ, ಕೆಲವು ಮಾಹಿತಿಗಳ ಕೊರತೆ ಇದೆ ಅಂತಾನೆ ಹೇಳ್ಬೋದು. ಪೋಕ್ಸೋ ಪ್ರಕರಣ ಈಗಾಗಲೇ ಜಾರಿಗೆ ಬಂದಿದೆ. ಅದಕ್ಕೆ ಕೂಡ ಶಿಕ್ಷೆಯನ್ನ ವಿಧಿಸುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿದೆ. ಆದ್ರೆ ಯಾವ ನಿಟ್ಟಿನಲ್ಲಿ ಪೋಕ್ಸೋ ಆರೋಪಿಗಳಿಗೆ ಈಗ ಶಿಕ್ಷೆ ಆಗ್ತಾ ಇದೆ ಹಾಗೂ ಪ್ರಕರಣಗಳು ಈಗ ದಿನೇ ಹೆಚ್ಚಾಗ್ತಾನೆ ಹೋಗ್ತಿದೆ ಹೊರತು ಅದಕ್ಕೆ ಕಡಿವಾಣಗಳು ಬೀಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಪೋಕ್ಸೋ ಕಾಯ್ದೆಯ ಕುರಿತು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತನಾಡೋದಕ್ಕೆ ನನ್ನ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ. ಈಗಾಗಲೇ ಮಣಿಪಾಲ ಯೂನಿವರ್ಸಿಟಿಯವರಾದಂತಹ ಡಾಕ್ಟರ್ TMA ಪೈ ರೋಟರಿ ಹಾಸ್ಪಿಟಲ್ನ ಹೆರಿಗೆ ಮತ್ತು ಸ್ತ್ರೀರೋಗ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದಂತಹ ಡಾಕ್ಟರ್ ಸತೀಶ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಪೋಕ್ಸೋ ಜಿಲ್ಲಾ ವಿಶೇಷ ಸರ್ಕಾರಿ ಅಭಿಯೋಜಕರು ಆದಂತಹ ವಿಜಯ್ ವಾಸು ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ತಮಗೂ ಕೂಡ ಸ್ವಾಗತ ಸರ್. ನಾನು ಮೊದಲಿಗೆ ವಿಜಯ್ ವಾಸು ಪೂಜಾರಿ ಅವರ ಹತ್ರ ಬರ್ತೇನೆ. ಕೆಲವರಿಗೆ ಈಗಲೂ ಕೂಡ ಗೊಂದಲಗಳಿವೆ. ಪೋಕ್ಸೋ ಅಂದ್ರೆ ಏನು, ಪೋಕ್ಸೋ ಕಾಯ್ದೆ ಅಂದ್ರೆ ಏನು, ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಜನಗಳು. ಹಾಗಾದ್ರೆ ಈ ಪೋಕ್ಸೋ ಅನ್ನೋದು ಈ ಒಂದು ಕಾಯ್ದೆ ಯಾವಾಗ ಜಾರಿಗೆ ಬಂತು ಮತ್ತು ಈ ಪೋಕ್ಸೋ ಕಾಯ್ದೆಯ ಅನಿವಾರ್ಯತೆಗಳಾದ್ರೂ ಏನು? ನವೆಂಬರ್ 14, 2012 ನಮ್ಮ ದೇಶದಲ್ಲಿ ಒಂದು ಕಠಿಣವಾದ ಮಕ್ಕಳ ಮೇಲಿನ ಲೈಂಗಿಕ ಅಪರಾಧಕ್ಕೆ ಸಂಬಂಧಪಟ್ಟಂತ ಒಂದು ಕಠಿಣವಾದಂಥ ಕಾನೂನು ಅವತ್ತಿನ ಕೇಂದ್ರ ಸರ್ಕಾರ ಜಾರಿಗೆ ತಂತು. ನನ್ನ ಪ್ರಕಾರ ಜಗತ್ತಿನ ಯಾವ ದೇಶದಲ್ಲಿ ಕೂಡ ಇಂಥ ಕಾಯ್ದೆ ಇಲ್ಲ. ಇದು ಜಗತ್ತಿನಲ್ಲಿ ಪ್ರಥಮವಾಗಿ ಬಂದಂಥ ಕಾಯ್ದೆ. ಈ ಕಾಯ್ದೆ ಬರಬೇಕಾದ್ರೆ 1997ರಲ್ಲಿ ಒಂದು ಸಾಕ್ಷಿ ಎಂಬ ಒಂದು ಸಂಘಟನೆ ಸುಪ್ರೀಂ ಕೋರ್ಟಿನ ಮುಂದೆ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡುತ್ತೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಫೈಲ್ ಮಾಡುತ್ತೆ. ಅದರ ಮೇನ್ ಉದ್ದೇಶ ಏನಾಗಿತ್ತಂದರೆ, ಈಗಾಗಲೇ ಇರುವಂಥ ಕಾಯ್ದೆಯಲ್ಲಿ ಕೆಲವೊಂದು ಲಕುನ ಇದೆ, ಅದಕ್ಕಾಗಿ ಮಕ್ಕಳ ಮೇಲೆ ನಡೀತಿರುವಂಥ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಕಾಯ್ದೆಯನ್ನು ತರಬೇಕು ಅಂತ ಅವತ್ತು 97ರಲ್ಲಿ ಸಾಕ್ಷಿ ಎಂಬ ಸಂಘಟನೆ ಸುಪ್ರೀಂ ಕೋರ್ಟ್ನ ಮುಂದೆ ಒಂದು ರಿಟ್ ಅರ್ಜಿಯನ್ನು ಹಾಕಿದಂಥ ಸಂದರ್ಭ. ಆ ಸಂದರ್ಭ ಜಸ್ಟಿಸ್ ಬಾಬು ಮತ್ತು ಜಸ್ಟಿಸ್ GP ಮಥುರಾ ಎಂಬ ನ್ಯಾಯಪೀಠದ ಮುಂದೆ ಅದು ಬರುತ್ತೆ. 2004ರಲ್ಲಿ ತೀರ್ಪು ಕೊಡುತ್ತೆ. ಆ ನಂತರ 2007ರಲ್ಲಿ ಮಹಿಳಾ ಮತ್ತು ಮಕ್ಕಳ ಸಂಘಟನೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಸಚಿವಾಲಯ ಒಂದು ಸಮೀಕ್ಷೆ ಮಾಡುತ್ತೆ. ಆ ಸಮೀಕ್ಷೆಯ ಪ್ರಕಾರ ಅರ್ಧದಷ್ಟು ಮಕ್ಕಳು ಒಂದಲ್ಲ ಒಂದು ಕಾರಣದಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಆ ಸಮೀಕ್ಷೆ ಹೇಳುತ್ತೆ. ಆ ನಂತರ ತಮ್ಗೆ ಗೊತ್ತಿರಬಹುದು, ಡೆಲ್ಲಿಯಲ್ಲಿ ನಿರ್ಭಯ ಪ್ರಕರಣ ಆಗುತ್ತೆ. ಆ ನಂತರ ನವೆಂಬರ್ 14, 2012 ಈ ಪೋಕ್ಸೋ ಕಾಯ್ದೆಯನ್ನು ಅವತ್ತಿನ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ತರುತ್ತೆ. ಈಗ ಕಾಯ್ದೆ ಆಲ್ರೆಡಿ ಈಗ ಚಾಲ್ತಿಯಲ್ಲಿದೆ. ಆದ್ರೂ ಕೂಡ ಈ ಕಾಯ್ದೆ ಚಾಲ್ತಿಯಲ್ಲಿದ್ರು ಕೂಡ ಅದರ ಕ್ರಮಗಳು ಈಗ ಸರಿಯಾಗಿ ನಡೀತಾ ಇಲ್ಲ ಅಂತಕ್ಕಂಥದ್ದು. ಈಗಾಗಲೇ ಆಲ್ರೆಡಿ 2012ರಲ್ಲಿ ಅದು ಜಾರಿಗೆ ಬಂದಿದೆ. ಜಾರಿಗೆ ಬಂದಿದ್ರು ಕೂಡ ಅತ್ಯಾಚಾರ ಪ್ರಕರಣಗಳು ಈಗ ಹೆಚ್ಚಾಗ್ತಾನೆ ಹೋಗಿವೆ. ಆ ಕುರಿತಾಗಿ ನೋಡೋದಾದ್ರೆ ಪ್ರಕರಣಗಳು ದಾಖಲಾಗ್ತಾನೆ ಇದಾವೆ. ಆದ್ರೆ ಆ ಕುರಿತಾಗಿ ಶಿಕ್ಷೆ ನೀಡುವ ಪ್ರಮಾಣದಲ್ಲಿ ಯಾವುದೇ ಕೂಡ ಈಗ ಸರ್ಕಾರ ಆಗಿರಬಹುದು ಅಥವಾ ಕೋರ್ಟ್ ಆಗಿರಬಹುದು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸ್ವಲ್ಪ ಹಿಂಜರಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆ ಕುರಿತಾಗಿ ಏನ್ ಹೇಳ್ತೀರಿ? ಇಲ್ಲ, ಖಂಡಿತ ಇಲ್ಲ. ಕೆಲವೊಂದು ಜಿಲ್ಲೆಯಲ್ಲಿ ಏನು ಶಿಕ್ಷೆಯ ಪ್ರಮಾಣ ಕಡಿಮೆ ಇರಬಹುದು. ಬಟ್ ಉಡುಪಿ ಜಿಲ್ಲೆಯಲ್ಲಿ ನಾವು ಬೇರೆ ಜಿಲ್ಲೆಯನ್ನು ಕಂಪೇರ್ ಮಾಡಿದರೆ ಉಡುಪಿ ಜಿಲ್ಲೆಯು ಹೆಚ್ಚಿನ ಶಿಕ್ಷೆಯನ್ನು ವಿಧಿಸಿದಂತಹ ಜಿಲ್ಲೆ. ಮತ್ತೆ ಇಲ್ಲಿ ಕೂಡ ತನಿಖೆಯ ಬಗ್ಗೆ ಕೂಡ ಯಾವುದೇ ಇದಿಲ್ಲ. ಒಳ್ಳೆ ರೀತಿಯಲ್ಲಿ ಪೊಲೀಸರ ತನಿಖೆ ನಡೀತಾ ಇದೆ. ಬೇರೆ ನಾವು ಜಿಲ್ಲೆಯನ್ನು ಕಂಪೇರ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ತನಿಖೆಗಳು ನಡೀತಾ ಇದೆ. ಇಲ್ಲಿ ಕೆಲವೊಂದು ಕಾರಣದಿಂದ ಆರೋಪಿ ಈ ಪ್ರಕರಣದಿಂದ ಬಿಡುಗಡೆ ಆಗ್ತಾ ಇದ್ದಾನೆ. ಅದು ಯಾವುದಂದ್ರೆ, ಕೆಲವೊಂದು ಸರಿ ಈ ಪ್ರೀತಿ ಪ್ರೇಮ ಅಂತ ಈ ಹುಡುಗಿ ಮತ್ತೆ ಹುಡುಗರು ಓಡಿ ಹೋದಂಥ ಸಂದರ್ಭದಲ್ಲಿ ಅವರ ತಂದೆ ಹೋಗಿ ಅಥವಾ ತಾಯಿ ಹೋಗಿ ಅಥವಾ ಮನೆಯವರು ಹೋಗಿ ಠಾಣೆಯಲ್ಲಿ ದೂರು ಕೊಡ್ತಾರೆ. ಆ ನಂತರ ಏನಾಗುತ್ತೆ ಅಂದರೆ ಪ್ರಕರಣ ದಾಖಲಾಗುತ್ತೆ. ಆ ನಂತರ ಪೊಲೀಸ್ನವರು ಪ್ರಕರಣವನ್ನು ತನಿಖೆಗೆ ಒಳಪಡಿಸ್ತಾರೆ. ಆ ನಂತರ ಅವರನ್ನು ಕರ್ಕೊಂಡು ಬಂದು ನ್ಯಾಯಾಧೀಶರ ಮುಂದೆ ಅವರ ಹೇಳಿಕೆಯನ್ನು ತೆಗೆದುಕೊಳ್ಳಲಾಗುತ್ತೆ. ಆ ನಂತರ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಇದೇ ರೀತಿ ಪ್ರೊಸೀಜರ್ ಆಗುತ್ತೆ. ಆದರೆ ಅಲ್ಲಿ ಆ ನೊಂದ ಬಲಕಿ ಸ್ವ ಇಚ್ಛೆಯಿಂದ ಹೋಗಿರುವುದರಿಂದ ಮತ್ತೆ ಇನ್ನೊಂದು ಏನಂದ್ರೆ, ಅವಳು ನ್ಯಾಯಾಲಯದಲ್ಲಿ ಬಂದು
ಅಭಿಯೋಜನೆಯ ಪ್ರಕರಣಕ್ಕೆ ಪ್ರತಿಕೂಲವಾಗಿ ಸಾಕ್ಷ್ಯ ನುಡಿಯುವುದರಿಂದ ಎಲ್ಲೋ ಒಂದು ಕಡೆ ಬಿದ್ದೋಗಿರ್ಬೋದು. ಆದರೆ ಎಲ್ಲಿ ನೊಂದ ಬಾಲಕಿಗೆ ನಿಜವಾಗಿ ನ್ಯಾಯ ಸಿಗಬೇಕಿತ್ತೋ ಅಲ್ಲಿ ಖಂಡಿತವಾಗಿ ಸಿಕ್ಕಿದೆ. ಎಲ್ಲಿ ಅವರಾಗಿ ನಾವು ಇಲ್ಲ ಸರ್ ನಾನು ಹೋಗಲಿಲ್ಲ, ನಾನು ಸ್ವೇಚ್ಛೆಯಿಂದ ಹೋಗಿದ್ದೇನೆ ಅಂತ ಹೇಳಿದ ಪಕ್ಷದಲ್ಲಿ ಮಾತ್ರ ಇದೆಲ್ಲೋ ಒಂದು ಕಡೆ ಪ್ರಕರಣ ಇದಾಗಿದೆ. ಆದರೆ ಇಲ್ಲಿ ಯಾವ ಪ್ರಕರಣ ಎಲ್ಲ, ಇಲ್ಲಿ ಯಾವ ಪ್ರಕರಣದಲ್ಲಿ ಆರೋಪಿ ಬಿಡುಗಡೆಯಾಗಿದ್ದಾನೆ ಆ ಪ್ರಕರಣವನ್ನು ನಾವು ನಮ್ಮ ಮೇಲಧಿಕಾರಿಯವರಿಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಇವು ಮಾಹಿತಿ ಕೂಡ ಕೊಟ್ಟಿದ್ದೇವೆ. ಎಸ್, ಈಗಾಗಲೇ ಸರ್ ನಾನು ಈಗ ಡಾಕ್ಟರ್ ಸತೀಶ್ ಅವರ ಹತ್ರ ಬರ್ತೇನೆ. ಈಗಾಗಲೇ ಗಮನಿಸಿದರೆ ಇಂತಹ ಪ್ರಕರಣಗಳು ಎಷ್ಟೋ ಬರ್ತವೆ ವೈದ್ಯಕೀಯ ಇಲಾಖೆಗೆ. ಈಗಾಗಲೇ ಅಂತಹ ಪ್ರಕರಣಗಳು ಬಂದಾಗ ಆ ಪ್ರಕರಣಗಳಿಗೆ ನಿಮ್ಮ ಒಂದು ಏನು ವೈದ್ಯಕೀಯ ರಿಪೋರ್ಟ್ ಇದೆಯಲ್ಲ ಅದು ಬಹಳ ಮಹತ್ವವಾಗಿರ್ತದೆ. ಯಾಕಂದ್ರೆ ಈ ಪ್ರಕರಣಗಳಲ್ಲಿ ಆರೋಪಿಗೆ ಶಿಕ್ಷೆಯಾಗುವಂತಹ ಸನ್ನಿವೇಶಗಳು ಜಾಸ್ತಿ ಇರ್ತದೆ ಮತ್ತು ತಪ್ಪಿತಸ್ಥರನ್ನ ಈಗಾಗಲೇ ಕೋರ್ಟಿಗೆ ಹಾಜರುಪಡಿಸುವಂತಹ ಪ್ರಕರಣಗಳಿರ್ಬೋದು. ಎಲ್ಲದಕ್ಕೂ ಕೂಡ ಒಂದು ಮೆಡಿಕಲ್ ರಿಪೋರ್ಟ್ ಅಂತಕ್ಕಂಥದ್ದು ಮಹತ್ವವನ್ನು ಪಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಯಾವ ರೀತಿಯಾಗಿ ಅದಕ್ಕೆ ಒಂದು ಪ್ರೊಸೀಜರ್ಸ್ ನೀವು ಫಾಲೋ ಅಪ್ ಮಾಡಿ ಆ ಮೆಡಿಕಲ್ ರಿಪೋರ್ಟ್ ಅನ್ನ ಕೊಡ್ತೀರಿ ಮತ್ತು ಈ ಬಾಲಕಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿಯೇ ಈ ರೀತಿ ಈಗಾಗಲೇ ಆಗಿದೆ ಎನ್ನುವಂತಹ ವೈದ್ಯಕೀಯ ರಿಪೋರ್ಟ್ ಅನ್ನು ಕೊಡುವಂತಹ ಪ್ರೊಸೀಜರ್ಗಳಾದ್ರೂ ಏನು ಸರ್? ನಮಸ್ಕಾರ. ಈಗ ಅದೇ ವಿಷಯ ಹೇಳಿದರು ಕನ್ವಿಕ್ಷನ್ ಬಗ್ಗೆ. ಉಡುಪಿ ಜಿಲ್ಲೆಯಲ್ಲಿ ಚೆನ್ನಾಗಿ ಆಗ್ತಾ ಇದೆ ಕಾರ್ಯಕ್ರಮ. ಆದರೆ ಇಡೀ ಭಾರತ ದೇಶದಲ್ಲಿ ನೋಡಿದರೆ ಇವತ್ತು ಸಾಧಾರಣ 1,30,000 ಜಾಸ್ತಿ ಕೇಸ್ಗಳಿದ್ದಾವೆ. ಆದರೆ ಅಖಿಲ ಭಾರತ ಮಟ್ಟದಲ್ಲಿ ಕನ್ವಿಕ್ಷನ್ ರೇಟ್ ಇರೋದು ಇವತ್ತಿಗೂ ಕೂಡ 10-15% ಅಷ್ಟೇ. ಇದು ಬಹಳ ಕಡಿಮೆ ನನ್ನ ಪ್ರಕಾರ. ಇದು ಒಂದು ವಿಚಾರ. ಆದರೆ ಅದಕ್ಕೆ ಒಂದು ಕಾರಣ ನಾವು ಕೊಡುವಂಥ ಮೆಡಿಕಲ್ ರಿಪೋರ್ಟ್ ಏನಿದೆ ಅದು. ಅದರಿಂದ ವೈದ್ಯರಲ್ಲಿ ಕೂಡ ಇದರ ಜವಾಬ್ದಾರಿ ಬಹಳಷ್ಟಿದೆ. ನಾವು ಒಂದು 10 ದಿನಗಳ ಹಿಂದೆ ಕೂಡ ವೈದ್ಯರಿಗೋಸ್ಕರ ಒಂದು ಕಾರ್ಯಾಗಾರ ಮಾಡಿದ್ವು. ಯಾಕೆ ಇದು ಬಹಳ ಮುಖ್ಯ ಅಂತಂದರೆ, ಒಬ್ಬ ಅಪರಾಧಿಯನ್ನು ನೀವು ಶಿಕ್ಷೆಗೆ ಗುರಿಪಡಿಸಿದರೆ ಮತ್ತೆ ಅವನು ಮಾಡುವಂಥ ಇನ್ನೂ ಒಂದು 50-100 ಕೇಸ್ಗಳನ್ನು ತಡೆ ಹಿಡಿಬಹುದು. ಒಬ್ಬ ಅಪರಾಧಿಯನ್ನು ನೀವು ಕನ್ವಿಕ್ಟ್ ಮಾಡದೇ ಇದ್ದರೆ ಅವ ಇನ್ನೂ 10-20 ಕೇಸ್ಗಳನ್ನು ಜಾಸ್ತಿ ಮಾಡ್ತಾನೆ. ಸೊ ಈಗ ವೈದ್ಯಕೀಯ ಪರೀಕ್ಷೆಯ ವಿಷಯಕ್ಕೆ ಬಂದರೆ ಈ ಕಾನೂನೇ ಹೇಳ್ತದೆ, ಈ ಪಾಕ್ಸೋಗೆ ಸಂಬಂಧಪಟ್ಟ ಹಾಗೆ ಲೈಂಗಿಕ ಅಪರಾಧಗಳ ವಿಷಯಗಳು ಬಂದಾಗ 24 ಗಂಟೆಗಳ ಒಳಗೆ ಪೊಲೀಸರಾಗಲಿ ಅಥವಾ ಪೇರೆಂಟ್ಸ್ ಆಗಲಿ ವಿಷಯ ಗೊತ್ತಾದ ಕೂಡಲೇ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು? ಪಾಕ್ಸೋ ಕಾನೂನು ಹೇಳ್ತದೆ, ಒಂದು ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆದರೆ ಒಬ್ಬ ಲೇಡಿ ಡಾಕ್ಟ್ರೇ ನೋಡಬೇಕು ಅಂತಿದೆ. ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಮಾತ್ರ ಅಲ್ಲ, ಪ್ರೈವೇಟ್ ಹಾಸ್ಪಿಟ್ಲಿಗೂ ಕೂಡ ಹೋಗ್ಬೋದು. ಯಾವುದು ಚಾರ್ಜ್ ಮಾಡದೆ ಇಮ್ಮಿಡಿಯೇಟ್ ಆಗಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕು. ಮುಂಚೆ ಎಲ್ಲ ಪೊಲೀಸು FIR ಆಗಬೇಕು ಅಥವಾ ಕೋರ್ಟಿಂದ ಆರ್ಡರ್ ಬೇಕು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಅಂತಿತ್ತು. ಇವಾಗ ಇಲ್ಲ ಅದು. ಯಾಕಂದರೆ ಆ ಎವಿಡೆನ್ಸ್ ಏನಿದೆ 24 ಗಂಟೆ ಒಳಗಡೆ ನಾವು ತಗೊಳ್ಬೇಕು. ಆವಾಗ ಮಾತ್ರ ಆ ಕನ್ವಿಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಅದರಿಂದ 24 ಗಂಟೆಗಳೊಳಗೆ ವಿಕ್ಟಿಮನ್ನು ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು, ಗೌರ್ಮೆಂಟ್ ಅಥವಾ ಪ್ರೈವೇಟ್. ನಮ್ಮಲ್ಲಿ ಈಗ ಉಡುಪಿ, ಕುಂದಾಪುರ ಅಥವಾ ಕಾರ್ಕಳ ಎಲ್ಲ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಡಾಕ್ಟರ್ಸು ಅಥವಾ ವ್ಯವಸ್ಥೆಗಳಲ್ಲಿದ್ದಾವೆ. ಇಲ್ಲಾದರೆ ಮಣಿಪಾಲ್ ಹಾಸ್ಪಿಟಲಲ್ಲಿ ಕೂಡ ಇದೆ. ಸೊ ಇದು ಒಂದು ವಿಚಾರ. ಎರಡನೇದು, ವಿಕ್ಟಿಮ್ ಬಂದಾಗ ಆ ವಿಕ್ಟಿಮನ್ನು ಎಕ್ಸಾಮಿನ್ ಮಾಡುವಾಗ ತಾಯಿ ಅಥವಾ ಆ ಮಗು ಯಾರೊಟ್ಟಿಗೆ ಕಂಫರ್ಟಬಲ್ ಆಗಿದೆ ಅವರು ಪರೀಕ್ಷೆ ಮಾಡುವಾಗ ಒಟ್ಟಿಗೆ ಇರ್ತಾರೆ. ಆ ತಾಯಿಯ ಪರ್ಮಿಷನು ಅಥವಾ ಮಗು ಸಾಧಾರಣ 12 ವರ್ಷದ ಮೇಲಂತಾದರೆ ಆ ಮಗುವಿನ ಪರ್ಮಿಷನ್ ಕೂಡ ತಗೊಂಡು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಮುಖ್ಯವಾಗಿ ಏನೆಲ್ಲ ಆಯಿತು, ಎಷ್ಟು ಗಂಟೆಗೆ, ಎಲ್ಲಿ, ಯಾರು ಅನ್ನೋದನ್ನೆಲ್ಲ ಬರ್ಕೊಳ್ತಾರೆ ಡಾಕ್ಟ್ರು. ಅಥವಾ ಯಾವುದಾದ್ರೂ ವೈದ್ಯಕೀಯ ಸಮಸ್ಯೆಗಳಿದ್ದ ಏನಾದರೂ ಇದ್ದುವ ನಿಮಗೆ ಅನ್ನೋದನ್ನು ಕೂಡ ಬರ್ಕೊಳ್ತಾರೆ. ಆಮೇಲೆ ಕಂಪ್ಲೀಟ್ ಒಂದು ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಮುಖ್ಯವಾಗಿ ಆ ಮಗು ಹಾಕ್ಕೊಂಡಿದ್ದಂಥ ಬಟ್ಟೆ, ಒಳ ಉಡುಪುಗಳು, ಆಮೇಲೆ ಯಾವುದಾದ್ರೂ ಸ್ಟೈನ್ಸ್ ಇದ್ದರೆ ಅದರ ಸ್ಯಾಂಪಲ್ಸು, ಹಾಗೆಯೇ ಮೈಯಲ್ಲಿರುವಂಥ ಯಾವುದಾದ್ರೂ ಗಾಯಗಳು. ಈಗ ನೋಡಿ, ಲೈಂಗಿಕ ದೌರ್ಜನ್ಯ ಅಂದರೆ ಪ್ರತಿಯೊಂದು ಕೇಸ್ಗಳು ನಾವು ರೇಪ್ ಅಂತ ಏನು ಕರಿತೇವೆ ಅಂತ ಇರೋದಿಲ್ಲ. ಕೆಲವೊಮ್ಮೆ ಸೆಕ್ಷುವಲ್ ಮೊಲೆಸ್ಟೇಷನ್ ಇರ್ತದೆ, ಬೇರೆ ಥರದ ಅಸಾಲ್ಟ್ಗಳಿರ್ತವೆ. ತುಟಿಯಲ್ಲಿ, ಮುಖದಲ್ಲಿ, ಕುತ್ತಿಗೆ ಹಿಂಭಾಗ, ಕೈ, ಕಾಲು ಇವೆಲ್ಲ ಗಾಯಗಳಿರ್ತವೆ. ಆ ಗಾಯಗಳ ಬಗ್ಗೆ ಎಲ್ಲಿದೆ ಗಾಯ, ಎಷ್ಟು ಸಮಯ ಹಿಂದೆ ಆಗಿರಬಹುದು, ಎಷ್ಟು ಡೀಪ್ ಇದೆ, ಇದನ್ನೆಲ್ಲ ನಾವು ಕೊಡಬೇಕಾಗ್ತದೆ. ಆಮೇಲೆ ಇವಾಗ ಏನಾಗಿದೆ ಅಂದರೆ ಗೌರ್ಮೆಂಟ್ ರೇಪ್ ಕಿಟ್ ಅಂತ ಕೊಡ್ತಾ ಇದೆ. ಅಂದರೆ ಈ ಸೆಕ್ಷುವಲ್ ಅಸಾಲ್ಟ್ ಆಗುವಂಥ ಮಕ್ಕಳ ಮೇಲೆ ಯಾವ ಥರ ಪರೀಕ್ಷೆ ಮಾಡಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ವಿಷಯಗಳನ್ನು ಆ ಕಿಟ್ಟಲ್ಲಿ ಇರ್ತದೆ. ಈಗ ನಮ್ಮ ಇಲ್ಲಿ ಅಜರ್ಕಾಡ್ ಹಾಸ್ಪಿಟ್ಲಲ್ಲಿ ಕೂಡ ಇದೆ, ಅದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ, ಮಣಿಪಾಲ್ನಲ್ಲಿ ಕೂಡ ಇದೆ. ಸೊ ಆ ಕಿಟ್ಟಿನಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿರ್ತವೆ. ಸ್ಯಾಂಪಲ್ಗಳನ್ನು ತೆಗೆದು ಅದನ್ನು ಡಾಕ್ಯುಮೆಂಟ್ ಮಾಡಿ ಡಾಕ್ಟ್ರು ಫಾರೆನ್ಸಿಕ್ ಸೈನ್ಸ್ ಲ್ಯಾಬರಿಗೆ ಪೊಲೀಸರ ಮುಖಾಂತರ ಇಮಿಡಿಯೇಟಾಗಿ ಕಳಿಸ್ತಾರೆ. ಸೊ ಆ ರಿಪೋರ್ಟು
ನಮ್ಮ ನ್ಯಾಯಾಲಯಕ್ಕೆ ಬಂದಾಗ ಬಹಳ ಪ್ರಾಮುಖ್ಯವಾದಂಥ ಒಂದು ವೇದಿಕೆ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತದೆ ಅದು. ಇದರಲ್ಲಿ ಒಂದು ಪಾಯಿಂಟ್ ನಾನು ಕ್ಲಿಯರ್ ಮಾಡ್ತೇನೆ. ಮುಂಚೆ ರೇಪ್ ಅಂತ ಹೇಳಿದರೆ ಒಂದು ಆ್ಯಕ್ಚುವಲ್ ನಾವು ಸೆಕ್ಷುವಲ್ ಆ್ಯಕ್ಟಿವಿಟಿ ಅಂತ ಏನು ಹೇಳ್ತೇವೆ ಹಾಗೆ ಇತ್ತು. ಇವಾಗ ಹಾಗಿಲ್ಲ. ಈಗ ರೇಪಿನ ಒಂದು ಡೆಫಿನೇಷನನ್ನು ಬಹಳ ವಿಸ್ತೃತವಾಗಿ ಮಾಡಿದ್ದಾರೆ. ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಇವನ್ ಜನನಾಂಗ ಮಾತ್ರ ಅಲ್ಲ, ಇವನ್ ಬಾಯಿ ಅಥವಾ ಬೇರೆ ಇವನು ಜನನಾಂಗವನ್ನು ಮುಟ್ಟಿ ಇವನು ಬೆರಳು ಹಾಕಿದರೂ ಕೂಡ ಅದು ಒಂದು ರೇಪ್ ಅಂತ ಆಗ್ತದೆ. ಸೊ ರೇಪಿನ ಎವಿಡೆನ್ಸ್ ಇಲ್ಲ ಅಂದ ಕೂಡಲೇ ರೇಪ್ ಆಗಲಿಲ್ಲ ಅಂತಲ್ಲ, ಅಥವಾ ಸೆಕ್ಷುವಲ್ ಅಸಾಲ್ಟ್ ಆಗಲಿಲ್ಲ ಅಂತಲ್ಲ. 30% ಕೇಸ್ಗಳಲ್ಲಿ ಮಾತ್ರ ಮೆಡಿಕಲ್ ಎವಿಡೆನ್ಸ್ ಇರ್ತದೆ. ಎಲ್ಲ 100% ಇದರಲ್ಲಿ ಎಲ್ಲದರಲ್ಲಿ ಎವಿಡೆನ್ಸ್ ಇರೋದಿಲ್ಲ. ಅದರಿಂದ ಕೋರ್ಟಿಗೆ ಕೇಸ್ ಹೋದಾಗ ಆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ಸು, ಮೆಡಿಕಲ್ ಎವಿಡೆನ್ಸು ಮತ್ತು ಆ ಮಗು ಹೇಳುವಂಥ ಸ್ಟೇಟ್ಮೆಂಟ್ ಏನಿದೆ, ವಿಟ್ನೆಸ್ಗಳು ಕೊಡುವಂಥ ಸ್ಟೇಟ್ಮೆಂಟ್ಗಳು, ಸೊ ಇದೆಲ್ಲ ಸೇರಿಕೊಂಡು ಕನ್ವಿಕ್ಷನ್ ಬರ್ತದೆ. ಆದರೂ ಕೂಡ ಒಬ್ಬ ಪ್ರತಿಯೊಂದು ವೈದ್ಯಕೀಯ ಅಧಿಕಾರಿಗೂ ಈ ಪಾಕ್ಸೋ ಕಾನೂನಿನ ಬಗ್ಗೆ, ಅದನ್ನು ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ತಂದಾಗ ಯಾವ ಥರ ಪರೀಕ್ಷೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಕನಿಷ್ಠ ಜ್ಞಾನ ಇರಬೇಕಾಗ್ತದೆ. ದುರದೃಷ್ಟವಶಾತ್ ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ ಈ ವೈದ್ಯರಿಗೂ ಕೂಡ ಬಹುಶಃ ಅದರ ಕಂಪ್ಲೀಟ್ ಮಾಹಿತಿ ಇಲ್ಲ. ಈಗ ನೀವೊಂದು ಮಗುವನ್ನು ಕರ್ಕೊಂಡು ಹೋದರೆ ಒಂದು ಹಾಸ್ಪಿಟ್ಲಿಗೆ ಅಥವಾ ಡಾಕ್ಟ್ರಿಗೆ, ಇದು ನೀವು ಅಲ್ಲಿಗೆ ಕರ್ಕೊಂಡು ಹೋಗಿ, ನಮಗೆ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಇದೆ. ಆದ್ದರಿಂದ ನಾವು ಕೂಡ ನಮ್ಮಲ್ಲಿ ಒಂದು ಕಾರ್ಯಪಡೆ ಇದೆ. ಇದರ ಬಗ್ಗೆ ಡಾಕ್ಟರ್ಸಿಗೆ, ಪೊಲೀಸಿಗೆ ಎಲ್ಲರಿಗೂ ಒಂದು ಟ್ರೈನಿಂಗ್ ಕೊಡುವಂಥ ಕಾರ್ಯಾಗಾರಗಳನ್ನು ಆಲ್ರೆಡಿ ಒಂದು 3 ಕಾರ್ಯಗಳನ್ನು ಮಾಡಿದ್ದೇವೆ. ವೈದ್ಯರಿಗೂ ಕೂಡ ಯಾವ ಥರ ಮೆಡಿಕಲ್ ಎವಿಡೆನ್ಸನ್ನು ತಗೊಳ್ಬೇಕು, ಯಾವ ಥರ ಡಾಕ್ಯುಮೆಂಟೇಷನ್ ಮಾಡಬೇಕು, ಯಾವ ಥರ FSLಗೆ ಕಳಿಸಬೇಕು, ಇದರ ಬಗ್ಗೆ ನಾವು ಕೂಡ ಒಂದು ಕಾರ್ಯಾಗಾರಗಳನ್ನು ಮಾಡಿ ಅದರ ಬಗ್ಗೆ ಅವೇರ್ನೆಸ್ಸನ್ನು ಜಾಸ್ತಿ ಮಾಡ್ತಾ ಇದ್ದೇವೆ. ಎಸ್ ಸರ್, ಈಗಾಗಲೇ ಹಲವಾರು ಪ್ರಕರಣಗಳನ್ನು ನೀವು ಗಮನಿಸಿರ್ಬೋದು. ಸಣ್ಣ ಸಣ್ಣ ಮಕ್ಕಳ ಮೇಲೆ, ಬಾಲಕಿಯರ ಮೇಲೆ, ಅಂದರೆ 7 ವರ್ಷ, 8 ವರ್ಷ, 6 ವರ್ಷ ಮಕ್ಕಳ ಮೇಲೂ ಕೂಡ ಈ ಥರವಾದಂತಹ ಒಂದು ದೌರ್ಜನ್ಯಕ್ಕೊಳಗಾಗಿರುವಂತಹ ಮಕ್ಕಳಿದ್ದಾರೆ. ಆದರೆ ಆ ಮಕ್ಕಳು ಒಮ್ಮೆ ಬಂದಾಗ ಆಸ್ಪತ್ರೆಗೆ ಅವರಿಗೆ ಹೇಳಿಕೊಳ್ಳುವಷ್ಟು ಕೂಡ ಪ್ರಜ್ಞೆ ಇರೋದಿಲ್ಲ, ಅವರಿಗೆ ಗೊತ್ತಿರೋದಿಲ್ಲ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಎನ್ನುವಂತಹ ಅರಿವು ಕೂಡ ಅವರಿಗೆ ಇರುವುದಿಲ್ಲ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಮಗು ಏನಿದೆ ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿಯೇ ಈ ರೀತಿಯಾಗಿ ಈಗ ಅಸ್ವಸ್ಥಳಾಗಿದ್ದಾಳೆ ಅನ್ನೋದನ್ನ ಯಾವ ರೀತಿಯಾಗಿ ನೀವು ನಿರೂಪಿಸ್ತೀರಾ? ಹಾಗಾದ್ರೆ ಇದು ಅಷ್ಟು ಸುಲಭತರವಾದಂಥ ಕೆಲಸ ಅಲ್ಲ, ಬಹಳ ಸಂಕಿಷ್ಟ, ಬಹಳ ಕಷ್ಟಕರವಾದಂಥ ಕೆಲಸ. ಆಲೋಚನೆ ಮಾಡಿ, 2.5 ವರ್ಷದ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತದೆ. ಆ ಮಗುವಿಗೆ ಅದು ದೌರ್ಜನ್ಯ ಅಂತಲೇ ಗೊತ್ತಿಲ್ಲ, ಲೈಂಗಿಕ ದೌರ್ಜನ್ಯ ಅಂತ ಬಿಡಿ, ಒಂದು ಚಾಕ್ಲೇಟ್ ಕೊಟ್ಟು ಏನೋ ಮಾಡಿ ಒಂದು ದೌರ್ಜನ್ಯ ಮಾಡ್ತಾರೆ. ಆ ಮಗು ಹಾಸ್ಪಿಟ್ಲಿಗೆ ಬಂದಾಗ ಅದಕ್ಕೆ ವೈದ್ಯಕೀಯ ಪರೀಕ್ಷೆ ಬಗ್ಗೆ ಅಥವಾ ಏನಕ್ಕೋಸ್ಕರ ಡಾಕ್ಟರ್ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಕನಿಷ್ಠ ಜ್ಞಾನ ಕೂಡ ಇರುವುದಿಲ್ಲ, ಒಂದು ನಿಷ್ಪ್ರಭವಾಗಿರುವಂಥ ಒಂದು ಮಗು. ಅದರಿಂದ ಇದರಲ್ಲಿ ಒಬ್ಬ ಡಾಕ್ಟರ್ ಕೂಡ ಬಹಳ ಸೆನ್ಸಿಟಿವ್ ಆಗಿರಬೇಕಾಗ್ತದೆ. ಮಗುವಿನ ಮನಸ್ಸು ಎಷ್ಟು ಸೂಕ್ಷ್ಮವಾಗಿರ್ತದೆ. ಅದರಿಂದ ಅದರಲ್ಲಿ ಕೌನ್ಸಿಲರ್ ಎಕ್ಸ್ಪರ್ಟೀಸ್ ಕೂಡ ತಗೊಳ್ಬೇಕಾಗ್ತದೆ. ಅಂದರೆ ಮಗುವಿನ ಮನಸ್ಸನ್ನು ಅರ್ತು ಅದನ್ನು ಮಗುವಿಗೆ ಅರ್ಥ ಆಗುವ ಥರ ಹೇಳಿ ಒಂದು ಕೌನ್ಸಿಲಿಂಗ್ ಅಂತ ಹೇಳ್ತೇವೆ, ಅದನ್ನೆಲ್ಲ ಮಾಡಿ ಪರೀಕ್ಷೆ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಏನು ಮಾಡ್ತೇವೆ, ನಿಮ್ಮ ಒಂದು ದೇಹದ ಚಿತ್ರವನ್ನು ಹಾಕಿ, ಮಗು ನಿನಗೆ ಇಲ್ಲಿಗೆ ಮುಟ್ಟಿದ್ರಾ ಅಥವಾ ಈ ಭಾಗಕ್ಕೆ ಏನಾದರೂ ಗಾಯ ಮಾಡಿದ್ರಾ, ಹೀಗೆ ಮಾಡಿದ್ರಾ ಅಂತ ಚಿತ್ರಗಳ ಮುಖಾಂತರ ಅಥವಾ ಕೆಲವೊಮ್ಮೆ ವಿಡಿಯೋಗಳ ಮುಖಾಂತರ, ಕಾರ್ಟೂನ್ಗಳ ಮುಖಾಂತರ ತೋರಿಸಿಬಿಟ್ಟು ಮಗುವಿನಿಂದ ಸಾಧ್ಯ ಆದಷ್ಟು ಮಗುವಿನ ಬಾಯಲ್ಲಿ ಮಾಹಿತಿಗಳನ್ನು ತಗೊಳ್ಳಿಕ್ಕೆ ನೋಡ್ತೇವೆ. ಬಟ್ ಅದು ಬಹಳ ಕಷ್ಟಕರವಾದ ಕೆಲಸ, ಅಷ್ಟು ಸುಲಭ ಅಲ್ಲ. ಎಸ್ ಸರ್, ಈಗಾಗಲೇ ನೀವು ಗಮನಿಸಿರ್ಬೋದು, ನಾನು ಆಗಲೇ ನಿಮ್ಮ ಹತ್ರ ಕೇಳಿದೆ ಪೋಕ್ಸೋ ಅಂದರೆ ಏನು, ಈ ಪ್ರಕರಣ ಏನು ಅಂತ. ಒಟ್ಟಾರೆಯಾಗಿ ಈಗ ಆ ಪ್ರಕರಣದಲ್ಲಿ ಬರುವಂತಹ ನಿಯಮಾವಳಿಗಳು ಏನೇನಿದೆ, ಪ್ರೊಸೀಜರ್ಸ್, ಅಂದರೆ ಪೋಕ್ಸೋ ಕಾಯ್ದೆ ಈಗ ಅಡಿಯಲ್ಲಿ ಬರುವಂತಹ ಆರೋಪಿಗಳಿಗೆ ಯಾವ ರೀತಿ ಶಿಕ್ಷೆ ಆಗಿರಬಹುದು ಅಥವಾ ಅಂತಹ ಪ್ರಕರಣಗಳು ಉದ್ಭವಿಸುವ ರೀತಿ ಆಗಿರಬಹುದು, ಯಾವ ರೀತಿ ಅದನ್ನು ಫಾಲೋ ಅಪ್ ಮಾಡುವಂತಹ ಒಂದು ಪ್ರೊಸೀಜರ್ಸ್ಗಳಿದೆ ಸರ್ ನಿಮ್ಮ ಈ ಒಂದು ಆ್ಯಕ್ಟಲ್ಲಿ? ಈ ಕಾಯ್ದೆ ಪ್ರಕಾರ ನೀವು ಯಾವುದೇ ಒಂದು ಹುಡುಗಿಯನ್ನು, ಅಪ್ರಾಪ್ತ ವಯಸ್ಸಿನ ಹುಡುಗಿಯನ್ನು ಮುಟ್ಟಬೇಕಾಗಿಲ್ಲ. ಕಾನೂನು ಏನು ಹೇಳುತ್ತೆ ಅಂದರೆ, ಒಂದು ಅಪ್ರಾಪ್ತ ವಯಸ್ಸಿನ ಹುಡುಗಿಯನ್ನು ಲೈಂಗಿಕ ಉದ್ದೇಶದಿಂದ ದಿಟ್ಟಿಸಿದ್ದು ನೋಡುವುದು ಕೂಡ ಅಪರಾಧ ಅಂತ ಹೇಳುತ್ತೆ. ಕಾನೂನಿನ ವ್ಯಾಖ್ಯಾನವನ್ನು ನಾವು ಇದು ನೋಡಿದರೆ ಇದರ ಯಾವ ರೀತಿ ಆ ಡೆಫಿನೇಷನ್ ಕೊಟ್ಟಿದ್ದಾರೆ. ಮುಟ್ಟಬೇಕಾಗಿಲ್ಲ, ಮುಟ್ಟಿದ್ರೇ ಅಪರಾಧ ಅಂತಲ್ಲ, ಒಬ್ಬ ಕಾಮುಕ ದೃಷ್ಟಿಯಿಂದ ಒಂದು ಹುಡುಗಿಯನ್ನು ದಿಟ್ಟಿಸಿ ನೋಡಿದರೂ ಕೂಡ ಅಪರಾಧ ಅಂತ ಹೇಳುತ್ತೆ. ನಾವು ಇದರ ಗಂಭೀರತೆಯನ್ನು ಈ ವ್ಯಾಖ್ಯಾನದಿಂದ ನಾವು ತಿಳಿಬಹುದು. ಮತ್ತು ಇನ್ನೊಂದು ವಿಷಯ ಏನಂದರೆ, ಈಗ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಯಾರು ಅಂತ ಹೇಳಿದರೆ, ಈಗ 18 ವರ್ಷ ಕೆಳಗಿನ ಗಂಡು ಹೆಣ್ಣು ಅಥವಾ ಥರ್ಡ್ ಜೆಂಡರ್ ಯಾರೇ ಇರ್ಬೋದು, ಅವರನ್ನು ನಾವು ಅಪ್ರಾಪ್ತ ವಯಸ್ಸಿನ ಮಗು ಅಂತ ನಾವು ಪರಿಗಣಿಸ್ತೇವೆ. ಇಲ್ಲಿ ವಿಶೇಷ ಏನಂದರೆ, ಈಗ ಈ ಕೇಸಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯವು ಕೂಡ ಇದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಈಗ ನ್ಯಾಯಾಲಯಕ್ಕೆ ಆ ವಿಕ್ಟಿಮನ್ನು ಕರ್ಕೊಂಡು ಬರುವಂಥ ಸಂದರ್ಭ ಕೂಡ ಆ ಮಗುವನ್ನು ಮಹಿಳಾ ಪೊಲೀಸ್ ಅಧಿಕಾರಿ
ಯೂನಿಫಾರ್ಮ್ ಅಲ್ಲಿ ಇರಬಾರ್ದು, ಮಫ್ತಿಯಲ್ಲಿ ಕರ್ಕೊಂಡು ಬರಬೇಕು ಅಂತ ಹೇಳುತ್ತೆ. ಆ ನಂತರ ಅವರು ಕರ್ಕೊಂಡು ಬಂದು ನಮ್ಮಲ್ಲಿ ಎಸ್ಕಾಟ್ ಮಾಡಿಕೊಡ್ಬೇಕು. ಆ ನಂತರ ಆ ಮಗುವಿಗೆ ವಿಶೇಷವಾದಂಥ ರೂಮಿನ ವ್ಯವಸ್ಥೆ ಕೂಡ ನ್ಯಾಯಾಲಯದ ಆವರಣದಲ್ಲಿ ಇದೆ. ಅದನ್ನು ನಾವು ಹೊರಗಡೆ ಆ ಮಗುವನ್ನು ನಾವು ಎಲ್ಲಿ ಕೂಡ ಯಾರು ಕಾಣುವ ಹಾಗೆ ನಾವು ಆ ಮಗುವನ್ನು ಇಡುವಂಥ ಪದ್ಧತಿ ಇಲ್ಲ. ಆ ಪ್ರೈವೇಟ್ ರೂಮಲ್ಲಿ ನಾವು ಇಟ್ಕೊಳ್ಬೇಕು. ಆ ನಂತರ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡುವಂಥ ಸಂದರ್ಭ ಕೂಡ ಮಗುವನ್ನು ಒಂದು ಆತ್ಮೀಯ ಗೆಳತಿ ಅಥವಾ ಗೆಳೆಯನ ರೀತಿಯಲ್ಲಿ ನಾವು ಸಂಬೋಧಿಸಬೇಕಾಗುತ್ತೆ. ಆ ಮಗುವನ್ನು ನಾವು ಪದೇ ಪದೇ ನ್ಯಾಯಾಲಯಕ್ಕೆ ಬರುವ ಹಾಗೆ ಮಾಡಲಿಕ್ಕೆ ಇಲ್ಲ. ಆ ನಂತರ ಮಗುವಿನ ವೈಯಕ್ತಿಕ ವಿಷಯ ಅಂದರೆ ಬೇರೆ ಯಾವುದೊಂದು ವೈಯಕ್ತಿಕ ವಿಷಯವನ್ನು ನಾವು ಇಲ್ಲಿ ಟಾರ್ಗೆಟ್ ಮಾಡುವಾಗೆ ಇಲ್ಲ. ಆ ನಂತರ ಮಗುವನ್ನು ಫ್ರೆಂಡ್ಲಿಯಾಗಿ ನಾವು ಟ್ರೀಟ್ ಮಾಡಬೇಕು. ಎಸ್ಪೆಷಲಿ ಕಾನೂನಲ್ಲಿ ಏನಿದೆ ಅಂದರೆ ಆ ಮಗು ಆರೋಪಿಗೆ ಕಾಣಬಾರ್ದು ಎಂಬ ಉದ್ದೇಶಕ್ಕಾಗಿ ಒಂದು ಪರದೆಯನ್ನು ಕೂಡ ನಾವು ನ್ಯಾಯಾಲಯದಲ್ಲಿ ನಾವು ಕಾಣ್ಬೋದು. ಈಗ ಪೋಕ್ಸೋ ವಿಚಾರಣೆಯನ್ನು ನಾವು ನೋಡುವುದಾದ್ರೆ ಅಲ್ಲಿ ಆರೋಪಿ ಇಲ್ಲಿ ಹೆಚ್ಚಿನ ನಾನು ಹೇಳಿದೆ ಆಗ್ಲೇ 2007ರಲ್ಲಿ ಸಮೀಕ್ಷೆಯ ಪ್ರಕಾರ ಅರ್ಧಕ್ಕಿಂತ ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಅದರಲ್ಲಿ ಮಗುವಿನ ಆತ್ಮೀಯರು ಇರ್ಬೋದು, ಯಾರಂದ್ರೆ ನೆರೆಮನೆಯವರು ಇರ್ಬೋದು ಅಥವಾ ಮನೆಯ ಒಳಗಿನವರು ಇರ್ಬೋದು ಅಥವಾ ಮಗುವಿನೊಟ್ಟಿಗೆ ಆತ್ಮೀಯವಾಗಿರುವವರು ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುವಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ಅಲ್ಲಿ ಆ ಮಗು ಆ ಆರೋಪಿಯನ್ನು ನೋಡಿ ಅಯ್ಯೋ ಅವನ ಮೇಲೆ ಯಾವುದೇ ಒಂದು ಆವೇಶಕ್ಕೆ ಒಳಗಾಗಬಾರ್ದು ಅಥವಾ ಅವನ ಮೇಲೆ ಯಾವುದೇ ಒಂದು ವ್ಯಾಮೋಹಕ್ಕೆ ಒಳಗಾಗಬಾರ್ದು ಎಂಬ ಇದಕ್ಕಾಗಿ ಆ ಪರದೆಯನ್ನು ಇಡಲಾಗುತ್ತೆ. ಆ ನಂತರ ಮಗುವಿಗೆ ನಾವು ನೇರವಾಗಿ ಪ್ರಶ್ನೆ ಕೇಳುವಾಗಿಲ್ಲ. ಆ ಪ್ರಶ್ನೆಯನ್ನು ನ್ಯಾಯಾಧೀಶರಿಗೆ ಕೇಳಿ ಆ ನ್ಯಾಯಾಧೀಶರ ಆ ಪ್ರಶ್ನೆಯನ್ನು ಆ ಮಗುವಿಗೆ ಕೇಳ್ತಾರೆ. ಆ ನಂತರ ಮಗುವನ್ನು ನಾವು ಪದೇ ಪದೇ ನ್ಯಾಯಾಲಯಕ್ಕೆ ಬರುವ ಹಾಗೆ ಮಾಡಲಿಕ್ಕಿಲ್ಲ. ಮತ್ತು ಈ ವಿಶೇಷ ಏನಂದರೆ ಅದು ಈ ಪೋಕ್ಸೋ ಪ್ರಕರಣವಾಗಿರುವುದರಿಂದ ಇನ್ ಕ್ಯಾಮರಾ ಪ್ರೊಸೀಡಿಂಗ್ ನಡೆಯುತ್ತೆ. ಇನ್ ಕ್ಯಾಮರಾ ಪ್ರೊಸೀಡಿಂಗ್ ಅಂದರೆ ಗುಪ್ತ ವಿಚಾರಣೆ ನಡೆಯುತ್ತೆ. ಆ ವಿಚಾರಣೆ ನಡೆಯುವಂಥ ಸಂದರ್ಭ ಮಗುವಿನ ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರುವುದರಿಂದ ಆ ಸಂದರ್ಭ ಮಗುವಿನ ಶೀಲಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇರುವುದರಿಂದ ಸರ್ ಇನ್ ಕ್ಯಾಮರಾ ಕುರಿತ ತಮ್ಮ ಹತ್ರ ಮಾಹಿತಿಗಳನ್ನು ಪಡ್ಕೊಳ್ತೇನೆ. ಒಂದು ಕರೆ ಇದೆ ಸರ್, ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಮಸ್ತೆ ಪೀರ್ ಮೊಹಮ್ಮದ್ ಅವರು. ಎಸ್, ಈ ಕುರಿತಾಗಿ ತಾವೇನ್ ಹೇಳ್ತೀರಿ? ಈಗಾಗಲೇ ಪೋಕ್ಸೋ ಪ್ರಕರಣಗಳು ಹಲವಾರು ಪ್ರಕರಣಗಳು ನಡೆದಿವೆ, ಆದ್ರೂ ಕೂಡ ಈಗ ಅಲ್ಲಿ ಕೂತ ಡಾಕ್ಟರ್ ಹಾಗೂ ನಮ್ಮ ವಕೀಲರು ಹೇಳಿದ ರೀತಿಯಲ್ಲಿ ನಮ್ಮ ಸರ್ಕಾರವು ಅದಕ್ಕೆ ಬೇಕಾದ ಕಾನೂನು ವ್ಯವಸ್ಥೆಯನ್ನು ಮಾಡಿದೆ. ಅದನ್ನು ಉಪಯೋಗಿಸಿಕೊಳ್ಳುವಂತಹ ಜನರಿಗೆ ಸಿಗುವಂತಹ ನ್ಯಾಯ ಅಲ್ಲಿ ತಪ್ಪಿದೆ. ನ್ಯಾಯ ಸರಿ ಉಂಟು, ಜನರಿಗೆ ಸಿಗುವಂತಹ ನ್ಯಾಯ ಅಲ್ಲಿ ತಪ್ಪಿದೆ. ಯಾಕಂದ್ರೆ ನಮ್ಮ ಡಾಕ್ಟರ್ ಹೇಳಿದ್ರು ನೋಡಿ, 2-3 ವರ್ಷದ ಮಕ್ಕಳಿಗೆ ಯಾವುದು ಏನಂತ ಹೇಳಿ ಗೊತ್ತಾಗುದಿಲ್ಲ. ಅಂತವರಿಗೆ ಈ ಪರೀಕ್ಷೆ ಇದೆಲ್ಲ ಬಿಟ್ಟು ಕೇವಲ ಪೊಲೀಸ್ನವರು ಅಲ್ಲಿಯ ಸಾಕ್ಷ್ಯಾಧಾರಗಳೊಂದಿಗೆ ಯಾರು ಏನೆಂದು ಪೊಲೀಸಿನವರಿಗೆ ಆ ಕೆಲಸವನ್ನು ಬಿಟ್ಟು ಸೀದಾ ಅವರಿಂದಲೇ ಅವನಿಗೆ ಪಾಠ ಶಿಕ್ಷೆ ಕೊಡುವಂತಾಗ್ಬೇಕು. 10 ವರ್ಷದ ಮೇಲಿನ ಮಕ್ಕಳಾದ್ರೆ ಅವ್ರು ಹೇಳ್ತಾರೆ. ಮತ್ತು ಕೂಡ ನಮ್ಮ ವಕೀಲರಲ್ಲೇ ಇದ್ದಾರೆ. ನಮ್ಮ ಕೋರ್ಟಿನಲ್ಲಿ 1 ಸಲ ಕೇಳುವ ಮಾತನ್ನು 10 ಸಲ ಕೇಳ್ತಾರೆ. 11ನೇ ಸರಿ ಹೇಳ್ಬಾರ್ದು ಅಂತ. ಅಷ್ಟು ಅವರನ್ನು ಹ್ಯಾರಸ್ಮೆಂಟ್ ಮಾಡಿ 10 ಸರಿ ಕೇಳ್ತಾರೆ. 11ನೇ ಸರಿ ಅದನ್ನು ಸರಿಯಾಗಿ ಹೇಳ್ಬಾರ್ದು. ಆಮೇಲೆ ಹೇಳ್ತಾರೆ ಅದಕ್ಕೆ ಅವಳು ಹೇಳಿದ ಮಾತಿಗೆ ಸಾಕ್ಷ್ಯಾಧಾರಗಳಿಲ್ಲ, ಒಂದು ರೀತಿಯಾಗಿ 1 ಸಲ ಹೇಳ್ತಾರೆ ಅಂತೇಳಿ. ಅಷ್ಟು ನೀಚ ರೀತಿಯಲ್ಲಿ ನೋಡ್ತಾರೆ. ಅವ ಮಾಡಿ ಹೋದವ ಅಪರಾಧಿ ನೀಚ ಅಲ್ಲ. ಇಲ್ಲಿ ನಾವು ಹೀಗೆ ಆಗಿದೆ ಅಂತೇಳಿ ಕಾನೂನಿಗೆ ತೋರ್ಪಡಿಸಿಕೊಳ್ಳುವಂತಹ ಪರಿಸ್ಥಿತಿ ತುಂಬಾ ನೀಚದ್ದಾಗಿದೆ. ಅದನ್ನು ಬಿಡಬೇಕು. ಅವರು ಒಮ್ಮೆ ಅದನ್ನು ದೃಢಪಡಿಸಿದ ನಂತರ ಇನ್ನೊಮ್ಮೆ ಯಾವ ವಕೀಲನೂ ಅವರಿಗೆ ಪ್ರಶ್ನೆ ಮಾಡಬಾರ್ದು. ನ್ಯಾಯಾಧಿಕರಣದಲ್ಲಿ ಪರ ವಿರೋಧಿ ಇಬ್ಬರೂ ವಕೀಲರು ಇರ್ತಾರೆ. ಇಬ್ಬರು ಆಲಿಸಬೇಕು. ಖಂಡಿತ ಅವೊಮ್ಮೆ ಕೇಳುದು, ಇವೊಮ್ಮೆ ಕೇಳುದು, ಮತ್ತೊಮ್ಮೆ ಕ್ರಾಸ್ ಕೇಳುದು, ಇದೆಲ್ಲ ನೋಡಿ ಅವರು ಯಾರೇ ಆಗ್ಲಿ, ಈವನ್ ನಾವು ನಮ್ಮ ಮನೆಯವರು ನಾವು ಹೀಗಾದ್ರೂ ಕೂಡ 10 ಸಲ ಒಂದು ಮಾತಾಡುವಾಗ ನಮಗೆ ನಿಮ್ಮನ್ನೇ ವಕೀಲರನ್ನೇ ಕೊಂದು ಬಿಡುವಂತ ಮನಸ್ಸು ಆ ಹುಡುಗಿಯಲ್ಲಿ ಬರ್ತದೆ. ಅವನನ್ನಲ್ಲ, ಆ ವಕೀಲನನ್ನೇ ಮುಗಿಸಿ ಬಿಡುವಂತ ಮನಸ್ಸು ಅಲ್ಲಿ ಭಾವನೆ ಬರ್ತದೆ. ಆಗ ಅವರು ಯಾವ ರೀತಿಯಲ್ಲಿ ಮನಸ್ಥಿತಿಯಲ್ಲಿ ಏನ್ ಹೇಳ್ತಾರೆ. ಆಧಾರವಾಗಿ ಬರೇ ಕಾನೂನಿನಲ್ಲಿ ಏನೆಲ್ಲ ಶಿಕ್ಷೆ ಕೊಡ್ಬೋದು ನೋಡಿ. ಗಲ್ಫ್ ರಾಷ್ಟ್ರಗಳಲ್ಲಿ ಒಮ್ಮೆಲೆ ಕೊಡುವುದಿಲ್ಲ, ವಿಚಾರಣೆ ಮಾಡ್ತಾರೆ. ಒಂದು ಓಪನ್ ಲ್ಯಾಂಡ್ ನಲ್ಲಿ ಕೊಟ್ಟು ಬಿಡ್ತಾರೆ. ಯಾಕೆ? ನಮ್ಮಲ್ಲಿ 10 ವರ್ಷ ಇದ್ದು ಹೊರಗೆ ಬರ್ತಾನೆ, ಇಲ್ಲಿ ಮಾರ್ರೆ ಅಲ್ಲಿ ತಿಂತಾನೆ, ನನ್ ಮಗ ಆರಾಮದಲ್ಲಿದ್ದಾನೆ ಅಂತ. ಅಲ್ಲಿ ಒಮ್ಮೆಲೆ ಅವನ ಮಗ ಇಲ್ಲ, ಸತ್ತೋಗಿದ್ದಾನೆ ರೇಪ್ ಮಾಡಿ ಅಂತ ಹೇಳಿ. ಆದ್ರೆ ಇಲ್ಲಿ 1 ಕೊಟ್ರೆ 1000 ಕಡಿಮೆ ಆಗ್ತದೆ. ಯಾವ ಪೋಸ್ಕೋ ಬೇಡ, ಯಾವ ಇದು ಬೇಡ.
ಇಲ್ಲಿ ಅದನ್ನ ನಾವು ಮಾಡ್ಲಿಕ್ಕೆ ತಯಾರಿಲ್ಲ. ಆಗ ಮಾನವಾಧಿಕಾರ ಬರ್ತದೆ, ಎಲ್ಲ ಬರ್ತದೆ. ಒಂದು ಆ ಸಣ್ಣ ಮಗುವಿನ ಜೀವನವನ್ನು ಹಾಳು ಮಾಡುವಾಗ ಅದು ಯಾರಿಗೂ ಲೆಕ್ಕ ಇಲ್ಲ. ಎಸ್, ಖಂಡಿತ ಖಂಡಿತ ಪೀರ್ ಮೊಹಮ್ಮದ್ ಅವರೇ, ಇದ್ರ ಬಗ್ಗೆ ಇನ್ನಷ್ಟು ಈಗ ನಾವು ಚರ್ಚೆಗಳನ್ನು ನಡೆಸ್ತೇವೆ. ಧನ್ಯವಾದಗಳು ಪೀರ್ ಮೊಹಮ್ಮದ್ ತಮ್ಮ ಮಾಹಿತಿಗಳಿಗಾಗಿ. ಎಸ್ ಸರ್. ಅವರೊಂದು ಪಾಯಿಂಟ್ ಹೇಳಿದರು ನೋಡಿ, ಮನಸ್ಸಿದ್ದಲ್ಲಿ ಮಾರ್ಗ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ ಹೇಳ್ತೇನೆ. ಖಂಡಿತ. ಮಧ್ಯಪ್ರದೇಶನಲ್ಲಿ ಮೊನ್ನೆ ಒಂದು 10 ದಿವಸಗಳ ಮೊದಲೇ ಪೇಪರ್ನಲ್ಲಿ ಬಂತು, ಒಂದು 6 ವರ್ಷದ ಮಗುವಿಗೆ ಇಬ್ಬರು ರೇಪ್ ಮಾಡಿದರು. 2 ತಿಂಗಳಿನಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಿ ಕೋರ್ಟ್ ಪ್ರೊಸೀಜರ್ ಆಗಿ ಡೆತ್ ಪೆನಾಲ್ಟಿ ಕೂಡ ಆಗಿ ಹೋಯ್ತು. 60 ದಿವಸಗಳ ಒಳಗೆ ಡೆತ್ ಪೆನಾಲ್ಟಿ ಕೊಟ್ಬಿಟ್ರು. 1 ತಿಂಗಳಾಯ್ತು ಅಷ್ಟೇ, ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ. 1 ವರ್ಷ ಅಲ್ಲ, ಪೊಲೀಸ್ ಇನ್ವೆಸ್ಟಿಗೇಷನ್ 60 ದಿವಸದಲ್ಲಿ, ಕೋರ್ಟ್ ಕೇಸ್ಗಳು 60 ದಿವಸಗಳಿಗೆ ಆಗಿಬಿಡ್ಬೇಕು. ಅಂದರೆ 6 ತಿಂಗಳೊಳಗೆ ಪನಿಷ್ಮೆಂಟ್ ಆಗುವಂಥ ಒಂದು ಇದನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆದರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ನ್ಯಾಯ ವ್ಯವಸ್ಥೆ ಎಷ್ಟೊಂದು ಕೇಸ್ಗಳು ಬ್ಯಾಕ್ಲಾಗ್ ಇದೆ, ಮಿಲಿಯನ್ಸ್ ಆಫ್ ಕೇಸಸ್ಗಳಿರ್ತವೆ. ಒಂದೇ ಕೋರ್ಟ್ನಲ್ಲಿ 50-60 ಕೇಸ್ಗಳಿರ್ತವೆ. ವಿಜಯ್ ವಾಸುಪೂಜೆ ಅವರು ಒಂದು ದಿವಸಕ್ಕೆ ಎಷ್ಟು ಕೇಸ್ಗಳನ್ನು ಆರ್ಗ್ಯೂ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಆ ಲಿಮಿಟೇಷನ್ಗಳಲ್ಲಿ ಆದರೂ ಕೂಡ ನಮ್ಮಲ್ಲೀಗ ಉಡುಪಿಯಲ್ಲಿ ಆಲ್ರೆಡಿ ಎಷ್ಟು 10ಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಆಗಿರಬೇಕು. ಅಂದರೆ ಹೈಯೆಸ್ಟ್ ಕನ್ವಿಕ್ಷನ್ ಉಡುಪಿಯಲ್ಲಿದೆ. ಅದರಿಂದ ಪ್ರಯತ್ನ ನಡೀತಾ ಇದೆ. ಆದರೆ ಮುಖ್ಯವಾಗಿ ಒಂದು ಹೇಳ್ತೇನೆ, ಪೇರೆಂಟ್ಸು ಅಥವಾ ವಿಕ್ಟಿಮ್ ಏನಿದ್ದಾರೆ ಅವರು ಕೂಡ ಕೋಆಪರೇಟ್ ಮಾಡಬೇಕು. ಅರ್ಧಕ್ಕರ್ಧ ಈ ಕೇಸ್ಗಳೆಲ್ಲ ಆಗೋದು ಯಾಕೆ ಅಂದರೆ, ವಿಜಯ್ ವಾಸುಪೂಜೆ ಅವರು ಹೇಳಿದಾಗೆ ಕೇಸನ್ನು ವಾಪಸ್ ಪಡಿತಾರೆ, ಅಥವಾ ಪ್ರೆಷರಿಂದಾಗಿಯೋ ಅಥವಾ ಆಮಿಷಗಳಿಂದಾಗಿಯೋ ಅವ್ರ ಕೇಸ್ಗಳನ್ನು ವಾಪಸ್ ಕೊಡ್ಕೊಳ್ತಾರೆ. ಅದರಿಂದ ಇದು ನಮ್ಮೆಲ್ಲರ ಜವಾಬ್ದಾರಿ. ಒಬ್ಬ ಪೇರೆಂಟ್ ಆಗಲಿ, ಒಬ್ಬ ಸಾರ್ವಜನಿಕ ಆಗಲಿ, ವಕೀಲರು, ಜಡ್ಜಸ್ಸು ಎಲ್ಲರೂ ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸಾರ್ವಜನಿಕರು ಕೂಡ ಅದಕ್ಕೆ ಬೇಕಾದಂತ ಸಪೋರ್ಟ್ ಕೊಡಬೇಕು. ಅವರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಅವರು ಮಾತು ಹೇಳಿದ್ರು, ಪದೇ ಪದೇ ನಾವು ಪ್ರಶ್ನೆ ಕೇಳ್ತೇವೆ. ಅದಕ್ಕೆ ನಾನು ಬರ್ತೇನೆ ನಿಮ್ಮ ಹತ್ರ, ಅದಕ್ಕೆ ಆ ಕುರಿತಾಗಿ ತಮ್ಮ ಹತ್ರ ಮಾಹಿತಿಗಳನ್ನ ತಗೋತೇನೆ. ಎಸ್, ಈಗಾಗಲೇ ಗಮನಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಪೋಕ್ಸೋ ಪ್ರಕರಣಗಳು ಮುಂದುವರಿತಾನೆ ಬಂದಿದೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೇನೆ. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೇನೆ.
ಏನು ನಾವು ತಂದೆ ತಾಯಿಗೆ ಮೋಸ ಮಾಡ್ಬೋದು ಮಕ್ಕಳು, ಬಟ್ ಕಾನೂನಿಗೆ ಮೋಸ ಮಾಡ್ಲಿಕ್ಕೆ ಆಗಲ್ಲ. ಇವತ್ತಿನ ನಾವು ಎಷ್ಟೋ ಪ್ರಕರಣ ಇವತ್ತು ನ್ಯಾಯಾಲಯದ ಮುಂದೆ ಬರುವಂತ 100ರಲ್ಲಿ 90 ಪ್ರಕರಣ ಪ್ರೀತಿ ಪ್ರೇಮದ ಮಾತ್ರ ಪ್ರಕರಣ ಇವತ್ತು ನ್ಯಾಯಾಲಯದ ಮುಂದೆ ಬರ್ತಾ ಇದೆ. ಆ ಸಂದರ್ಭ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ಮೆಸೇಜ್ ಪಾಸ್ ಆಗಿರುತ್ತೆ ಅಥವಾ ಎಲ್ಲೋ ಒಂದ್ ಕಡೆ ಚೀಟಿ ಪಾಸ್ ಆಗುತ್ತೆ. ಇಲ್ಲಿ ಏನ್ ಮಾಡ್ತಾರೆ, ಒಂದು ಪ್ರಕರಣ ನಾನು ತಮ್ಮ ಮುಂದೆ ತರ್ತಾ ಇದ್ದೇನೆ. ಒಂದು ಕೋಟ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗುತ್ತೆ. ಆ ಹುಡುಗಿ ಯಾರಿಗೋ ಒಬ್ಬ ರಿಕ್ಷಾ ಡ್ರೈವರಿಗೆ ಹಣ ಕೊಡ್ತಾಳೆ, ಇನ್ಸೂರೆನ್ಸ್ ಕಟ್ಟು ಅಂತ ಹಣ ಕೊಡ್ತಾರೆ. ಆ ನಂತರ ಅವನು ಆ ಹುಡುಗಿಯನ್ನು ದುರುಪಯೋಗ ಪಡಿಸ್ಕೊಳ್ತಾನೆ. ನಿಂಗೆ ಹಣ ಕೊಡ್ಬೇಕಾದ್ರೆ ನೀನು ಇಲ್ಲಿಗೆ ಬರಬೇಕು ಅಂತ ಹೇಳ್ತಾನೆ. ಆ ಸಂದರ್ಭ ಏನಾಗುತ್ತೆ ಅಂದ್ರೆ ಅವಳು ಹೋಗ್ತಾಳೆ, ಅಲ್ಲಿ ಅವಳ ಮೇಲೆ ಅತ್ಯಾಚಾರ ಆಗುತ್ತೆ. ಆ ನಂತರ ಅವನ ದೋಸ್ತಿ ಕೂಡ ಅವರ ಮೇಲೆ ಅತ್ಯಾಚಾರ ಮಾಡ್ತಾನೆ. ಆ ನಂತರ ಆ ತಂದೆ ನನ್ನಲ್ಲಿಗೆ ಬರ್ತಾರೆ. ತಂದೆ ಹೇಳ್ತಾರೆ, ಸರ್ ನನ್ನ ಹತ್ರ ಒಂದು ಟ್ಯಾಬ್ಲೆಟ್ ಸರ್, ನಾನು ಹಾರ್ಟ್ ಪೇಷಂಟ್ ಸರ್, ಈ ಟ್ಯಾಬ್ಲೆಟ್ ನಾನು 12 ಗಂಟೆ ತಗೊಳ್ಬೇಕು ಸರ್, ಈಗ 1 ಗಂಟೆ ಆಯ್ತು ಸರ್. ನನ್ನ ಮಗಳಿಗೆ ಫೋನ್ ಇದ್ದದೇ ಗೊತ್ತಿಲ್ಲ ಸರ್, ಮೊಬೈಲ್ ಇದ್ದದೇ ಗೊತ್ತಿಲ್ಲ, ಮೊಬೈಲ್ ಯಾರು ತೆಗಿಸಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸರ್. ನಾನು ಅವಳಿಗೆ ಫೋನ್ ಬಂದ್ರೆ ಫಸ್ಟ್ ನಾನು ಮಾತಾಡ್ತೇನೆ, ಆ ನಂತರ ನನ್ನ ಮಗಳಿಗೆ ಕೊಡ್ತೇನೆ ಸರ್. ಆದ್ರೆ ಅವಳ ಹತ್ರ ಮೊಬೈಲ್ ಇತ್ತು. ಅಪ್ಪನನ್ನು ನೋಡಿದಾಗ ನನಗೆ ತುಂಬಾ ಬೇಸರ ಆಗುತ್ತೆ. ಆ ಅಪ್ಪನನ್ನು ನೋಡಿದಾಗ ನಾವೇ ಏನಾದ್ರು ಇದ್ರೆ ಕೊಡುವ ಅಂತ ಆಗುತ್ತೆ. ಅಂತ ಮಗಳು ಬೇರೆ ಒಬ್ಬ ರಿಕ್ಷಾ ಡ್ರೈವರಿನ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಅವಳು ಹಣ ಕೊಡ್ತಾಳೆ ಸರ್. ಈಗ ಇವತ್ತು ಏನಾಗಿದೆ ಅಂದ್ರೆ ಒಂದು ಕೈಯಲ್ಲಿ ಯಾವತ್ತು ಚಪ್ಪಳೆ ಆಗ್ಲಿಲ್ಲ. ಕೆಲವೊಂದು ಪ್ರಕರಣ ನಾನು ನೋಡಿದ ಮಟ್ಟಿಗೆ ಇವತ್ತು ಹುಡುಗಿಯರ ತಪ್ಪನ್ನು ನಾವು ನೋಡಿದ್ದೇವೆ. ಪ್ರಕರಣದಲ್ಲಿ ಹಲವಾರು ಪ್ರಕರಣ ನೋಡಿದಾಗ ಹುಡುಗಿಯರ ತಪ್ಪು ಕೂಡ ಇದೆ. ಎಲ್ಲ ಒಂದು ಪ್ರೀತಿ ಪ್ರೇಮ ಅಂತ ಸಹ ತಮ್ಗೆ ಗೊತ್ತಿರ್ಬೋದು. ಮೊನ್ನೆ ಅಷ್ಟೇ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ. ಒಂದು ಮಣಿಪಾಲದ ಒಂದು ಪ್ರತಿಷ್ಠೆಯ ಕಾಲೇಜಲ್ಲಿ ಕಲಿತಿದ್ದಂತಹ ಒಂದು ಹುಡುಗಿ ಎಲ್ಲೋ ಒಂದು ಓಡಿ ಹೋಗ್ತಾಳೆ. ಆ ನಂತರ ಆರೋಪಿ ಕರ್ಕೊಂಡು ಹೋಗ್ತಾನೆ. ಆ ನಂತರ ಪ್ರೀತಿ ಪ್ರೇಮ 1.5 ತಿಂಗಳು ಅವರಿಗೆ ಇರಲಿಲ್ಲ. ಆ ನಂತರ ತಂದೆ ಬಂದು ಮಣಿಪಾಲ ಠಾಣೆಯಲ್ಲಿ ದೂರು ಕೊಡ್ತಾರೆ. ಆ ನಂತರ ಪ್ರಕರಣ ದಾಖಲಾಗುತ್ತೆ, ತನಿಖೆ ಆಗುತ್ತೆ, ಆ ನಂತರ ಶಿಕ್ಷೆ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ಪ್ರೀತಿ ಪ್ರೇಮ ಪ್ರಣಯ ಅಂತ ಓಡಿ ಹೋಗ್ತಾರೆ. ಆ ನಂತರ ಕಟ್ಟ ಕಡೆಯದಾಗಿ ಆರೋಪಿ ಇಲ್ಲಿ ಹುಡುಗ ಆಗಿರ್ತಾನೆ. ಇವನು ವಿಶೇಷ ಏನಂದ್ರೆ ಈ ಪ್ರಕರಣದಲ್ಲಿ, ಪೋಕ್ಸೋ ಪ್ರಕರಣದಲ್ಲಿ ಎಲ್ಲಾ ಆರೋಪಿಗಳು ಹೆಚ್ಚಿನ ಕಡೆಯಲ್ಲಿ 30-25 ವರ್ಷಕ್ಕಿಂತ ಕೆಳಗಿನವರು ಮಾತ್ರ ಇರ್ತಾರೆ. ಅದಕ್ಕಾಗಿ ನಾನು ಹೇಳುವುದೇನೆಂದ್ರೆ ನಾವು ಪ್ರಜ್ಞಾವಂತರಿದ್ದೇವೆ, ಉಡುಪಿಯ ನಾಗರಿಕರು ಪ್ರಜ್ಞಾವಂತರಿದ್ದೇವೆ. ನಾವು ನಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿದ್ದೇ ಹೌದಾದರೆ ಇಂಥ ಪ್ರಕರಣ ಖಂಡಿತವಾಗಿ ಆಗ್ಲಿಕ್ಕೆ ಆಗಲ್ಲ. ಒಂದು ವೇಳೆ ನಾವೆಲ್ಲ ಕೈ ಜೋಡಿಸಿದ್ರೆ ಇದು ಪೋಕ್ಸೋ ಪ್ರಕರಣ ಮುಕ್ತ ಜಿಲ್ಲೆಯನ್ನು ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ನಮ್ಮ ಕೈಯಲ್ಲಿ ಇದೆ. ಇವತ್ತಿನ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಅಥವಾ ಇವತ್ತಿನ ಮಾಧ್ಯಮ ವ್ಯವಸ್ಥೆ ಇರ್ಬೋದು, ಅಥವಾ ಇವತ್ತಿನ ತಂದೆ ತಾಯಿ ಇರ್ಬೋದು. ನಾವು ನಮ್ಮ ಮಕ್ಕಳ ಬಗ್ಗೆ ಸರಿಯಾದಂತ ಜಾಗ್ರತೆ ವಹಿಸ್ತಾ ಇಲ್ಲ. ಅದಕ್ಕಾಗಿ ಮಕ್ಕಳು ಎಲ್ಲ ದಾರಿ ತಪ್ತಾ ಇದ್ದಾರೆ ಅಂತ ಅನಿಸುತ್ತೆ ಸರ್. ಎಸ್ ಖಂಡಿತ ಈ ಕುರಿತಾಗಿ ತಮ್ಮ ಹತ್ರ ಮಾತಾಡ್ತೇನೆ ಸರ್. ಈಗಾಗಲೇ ಪೋಕ್ಸೋ ಪ್ರಕರಣದ ಕುರಿತಾಗಿ ಚರ್ಚೆಗಳನ್ನ ಮಾಡ್ತಾ ಇದ್ವಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೇನೆ. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೇನೆ. ವಿರಾಮದ ಬಳಿಕ ಪೋಕ್ಸೋ ಪ್ರಕರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಚರ್ಚೆಗಳನ್ನು ನಡೆಸ್ತಾ ಇದ್ವಿ. ಯಾವ ರೀತಿಯಾಗಿ ಪೋಕ್ಸೋ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಇದಕ್ಕೆ ಯಾವ ರೀತಿ ಕಡಿವಾಣವನ್ನ ಹಾಕಬಹುದು ಅನ್ನೋದ್ರ ಕುರಿತಾಗಿ ಈಗಾಗಲೇ ನಾವು ಮಾತುಕತೆಗಳನ್ನ ನಡೆಸ್ತಾ ಇದ್ದೇವೆ. ಈಗಾಗಲೇ ನಾನು ವೈದ್ಯರ ಬಳಿ ನೇರವಾಗಿ ಬರ್ತೇನೆ ಸರ್. ಈಗ ಒಂದು ಬಾಲಕಿಯ ಮೇಲೆ ಅತ್ಯಾಚಾರವಾಗ್ತದೆ, ಅದು ಪೋಕ್ಸೋ ಪ್ರಕರಣದಡಿ ಪ್ರಕರಣವನ್ನ ದಾಖಲು ಮಾಡ್ತೀರಾ. ಆದ್ರೆ ನೀವು ಮೆಡಿಕಲ್ ರಿಪೋರ್ಟ್ ಅಲ್ಲಿ ಅದನ್ನ ಒಂದು ಪರೀಕ್ಷೆಗೆ ಒಳಪಡಿಸಿದಾಗ ನೀವು DNA ಟೆಸ್ಟ್ ಅನ್ನ ಖಂಡಿತವಾಗಿ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ, ಐ ಥಿಂಕ್. ಬಟ್ ಒಂದು ವೇಳೆ ಸಾಮೂಹಿಕ ಅತ್ಯಾಚಾರವಾಗುವ ಪ್ರಕರಣಗಳು ಬಂದಾಗ, ಒಂದಕ್ಕಿಂತ ಹೆಚ್ಚು ಜನರು ಅದೇ ಬಾಲಕಿಯ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾಗ ಯಾವ ರೀತಿಯಾಗಿ ನೀವು DNA ರಿಪೋರ್ಟ್ ಅನ್ನ ಪರಿಗಣನೆಗೆ ತಗೊಳ್ತೀರಿ? ಈಗ DNA ರಿಪೋರ್ಟ್ ಅನ್ನೋದು ಒಂಥರ ಪ್ರತಿ ಸ್ಟ್ಯಾಂಡರ್ಡ್ ಆಗಿದೆ. ಸ್ಯಾಂಪಲ್ ತಗೊಳ್ಳುವಾಗ ಅದನ್ನು ಕೂಡ ತಗೊಳ್ತಾರೆ. ಅದನ್ನ ಆ DNA ರಿಪೋರ್ಟನ್ನು ಅಕ್ಯೂಸ್ಡ್ ಯಾರಿದ್ದಾರೆ ಅವರ ಸೆಮೆನ್ ಅಥವಾ ಇದಕ್ಕೆ ಕಂಪೇರ್ ಮಾಡಿ ನೋಡ್ತಾರೆ. ಅದೇನಾದರೂ ಪ್ರೂವ್ ಆದರೆ ಕನ್ವಿಕ್ಷನ್ 100%. ಅಂದರೆ DNA ಅನ್ನೋ ಒಂದು ಬಹಳ ಒಂದು ಅಕ್ಯುರೇಟ್ ಆದಂಥ ಒಂದು ಎವಿಡೆನ್ಸ್ ಅದು. ಈ ಗ್ಯಾಂಗ್ ರೇಪ್ ಅಂತ ಹೇಳುವಂಥದ್ದು ಈಗ ಮೊನ್ನೆ ಅಷ್ಟು ಸುಪ್ರೀಂ ಕೋರ್ಟ್ ಕೂಡ ಒಂದು ಕಾನೂನನ್ನು ಇದು ಮಾಡಿದ್ದು, ಪೋಕ್ಸೋ ಕಾನೂನನ್ನು ಸ್ವಲ್ಪ ಟ್ವೀಕ್ ಮಾಡಿ ಎಲ್ಲಿವರೆಗೆ ಅಂತ ಹೇಳಿದರೆ 12 ವರ್ಷದ ಮಕ್ಕಳ ಮೇಲೆ ಏನಾದರೂ ಗ್ಯಾಂಗ್ ರೇಪ್ ಆದರೆ ಅವರಿಗೆ
ಡೆತ್ ಪೆನಾಲ್ಟಿ ಅಂತ ಬಂದ್ಬಿಟ್ಟಿದೆ. ಸೊ ಆದ್ರಿಂದ ಇದೊಂದು ಬಹಳ ಘೋರವಾದಂಥ ಅಪರಾಧ. ಸೊ ಇಂಥ ಕೇಸ್ಗಳಲ್ಲಿ ಮುಖ್ಯವಾಗಿ ಈ ಗ್ಯಾಂಗ್ ರೇಪ್ ಆದಂಥ ಕೇಸ್ಗಳಲ್ಲಂತೂ DNA ಎವಿಡೆನ್ಸ್ ಎಲ್ಲ ಬಹಳ ಮಹತ್ವವಾದಂತಹ ಪಾತ್ರವನ್ನು ವಹಿಸುತ್ತೆ. ಅದು ಸರ್ ಯಾವ ರೀತಿ ಪರಿಗಣನೆಗೆ ಬರ್ತದೆ? ಖಂಡಿತ ಅದು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಆದ್ರೆ ಸಾಮೂಹಿಕ ಅತ್ಯಾಚಾರ ಅಂತ ಹೇಳುವಾಗ DNAಗಳು ಗೊಂದಲಕ್ಕೀಡಾಗ್ತವೆ ಅಲ್ಲಿ ಪರೀಕ್ಷೆಗೆ ಒಳಪಡಿಸಿದಾಗ. ಆ ನಿಟ್ಟಿನಲ್ಲಿ ನಾನು ಆಗ್ಲೇ ಹೇಳಿದ್ದೇನೆ, ಕೆಲವು ಸರಿ DNA ನೆಗೆಟಿವ್ ಬಂದಿದೆ ಅಂತ ಇಟ್ಕೊಳ್ಳುವ. ಈಗ 4-5 ಜನ ಅಥವಾ 10-15 ಜನ ಒಂದು ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ರು DNA ಒಬ್ಬಂದೇ ಬರುತ್ತೆ ಸರ್, ಪಾಸಿಟಿವ್ ಅಲ್ವಾ? ಅದುದರಿಂದ ಅಲ್ಲಿ ಆ ಒಬ್ಬಂದು ಬಂದ್ರು ಕೂಡ ಇಲ್ಲಿ ನ್ಯಾಯಾಲಯದಲ್ಲಿ ನೊಂದ ಬಾಲಕಿ ಕೊಡುವಂತ ಸಾಕ್ಷ್ಯ ಮತ್ತು ಅದಕ್ಕೆ ಸಂಬಂಧಪಟ್ಟ ಕೊರಬರೇಟಿವ್ ಎವಿಡೆನ್ಸ್ ಏನಿದೆ ಅದರ ಮೇಲೆ ಡಿಸೈಡ್ ಆಗುತ್ತೆ. ಈಗ ಅಲ್ಲಿ ಒಬ್ಬನಿಗೆ ಬಂದಿದೆ ಅಂತ ಹೇಳಿ ಒಬ್ಬನಿಗೆ ಶಿಕ್ಷೆ ಕೊಡಲ್ಲ, ಸಾಕ್ಷಿ ಆದರೆ ಬೇರೆ ಏನ್ ಮೆಟೀರಿಯಲ್ಸ್ ಇದೆ ಕೋರ್ಟ್ ನ ಮುಂದೆ ಅದರ ಮೇಲೆ ಕೋರ್ಟ್ ಶಿಕ್ಷೆ ಕೊಡುತ್ತೆ. ಹಾಗಾದ್ರೆ ಯಾವ ರೀತಿ ಆರೋಗ್ಯ ಇಲಾಖೆ ಈಗ ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದೆ, ಜನಜಾಗೃತಿಯನ್ನ ಈ ನಿಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆಯಿಂದ ಯಾವ ರೀತಿಯಾಗಿ ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದ್ದೀರಿ? ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದರ ಮುಖಾಂತರ ಬಹಳಷ್ಟು ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. 2013ರಿಂದ ಇವತ್ತಿನವರೆಗೆ ಸಾಧಾರಣ ಈಗ ನನ್ನ ಮುಖಾಂತರ ಸಾಧಾರಣ 150 ಕಾರ್ಯಕ್ರಮಗಳಾಗಿದ್ದಾವೆ. ಅಂದರೆ ಬೇರೆ ಬೇರೆ ಸ್ತರಗಳಲ್ಲಿ ಗ್ರಾಮೀಣ ಮಟ್ಟ, ಮಕ್ಕಳ ಗ್ರಾಮ ಸಭೆ, ಅಂಗನವಾಡಿಗಳು, ಆಮೇಲೆ ತಾಲೂಕು ಮಟ್ಟದಲ್ಲಿ PDOsಗಳಿಗೆ, ಹಾಸ್ಟೆಲ್ ವಾರ್ಡನ್ಸ್ಗಳಿಗೆ, ಟೀಚರ್ಸ್ಗಳಿಗೆ, ಹಾಗೆಯೇ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, NGOsಗಳಿಗೆ, ಪೊಲೀಸ್, ಡಾಕ್ಟರ್ಸ್, ಈ ಥರ ಬಹಳಷ್ಟು ಕಾರ್ಯಕ್ರಮಗಳಾಗ್ತಾ ಇದ್ದಾವೆ. ನಮ್ಮ ಜಿಲ್ಲಾಧಿಕಾರಿಗಳು ಅವರು ಕೂಡ ಬಹಳಷ್ಟು ಇದರ ಬಗ್ಗೆ ಕಾಳಜಿಯನ್ನು ವಹಿಸಿ, ನಮ್ಮ SP ಆಫೀಸ್ ಕೂಡ ಇವರೆಲ್ಲ ಸೇರಿಕೊಂಡು ಈಚೆಗೆ ಮೊನ್ನೆ ಕೂಡ ಮೀಟಿಂಗ್ ಆಯಿತು DC ಅವರ ಆಫೀಸಲ್ಲಿ. ಈ ಮಕ್ಕಳ ರಕ್ಷಣೆಯ ಬಗ್ಗೆ ನಾವು ಕೆಲಸ ಮಾಡಬೇಕು ಅಂತ ಈ NGOs, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೆಲ್ಲ ಸೇರಿಕೊಂಡು ಸಮರ ಅಂತ ಒಂದು ಕಾರ್ಯಪಡೆ, ಅಂದರೆ ಸಮಗ್ರ ಮಕ್ಕಳ ರಕ್ಷಣಾ ಕಾರ್ಯಪಡೆ ಅಂತ ಮಾಡಬೇಕು ಅಂತ ಒಂದು ಡಿಸಿಷನ್ ಆಗಿದೆ 1 ತಿಂಗಳ ಹಿಂದೆ. ಸೊ ಎಲ್ಲ ಇದರಲ್ಲಿ ಅವೇರ್ನೆಸ್ ಕೊಡೋದು ಕೂಡ ಒಂದು ಬಹಳ ಮುಖ್ಯ. ಹೇಳ್ತೇನೆ, ಅವೇರ್ನೆಸ್ ಇಲ್ಲದೆ ಇಷ್ಟೆಲ್ಲ ಸಮಸ್ಯೆ ಆಗಲಿಕ್ಕೆ ಕಾರಣ. ಅದರಿಂದ ನನಗನ್ಸುತ್ತೆ ಕನ್ವಿಕ್ಷನ್ ಒಂದು ಪಾರ್ಟ್, ಆದರೆ ಅದು ಆಗದೆ ಸಣ್ಣ ಮಗುವಿನ ಮೇಲೆ ಅಪರಾಧ ಆಗದೆ ಅಂತ ನೋಡುವಂಥ ಜವಾಬ್ದಾರಿ ಬರೀ ಗವರ್ಮೆಂಟ್ ಅಥಾರಿಟೀಸ್ ಮಾತ್ರ ಅಲ್ಲ, ಸಾರ್ವಜನಿಕರಿಗಿದೆ. ಕೇಳ್ತೇನೆ, ಪೇರೆಂಟ್ಸ್ ಆಗಿ ನಾವು ನಮ್ಮ ಮಕ್ಕಳ ಹತ್ರ ಒಂದು ದಿವಸ ಎಷ್ಟು ನಿಮಿಷ ಮಾತಾಡ್ತೇವೆ? ಮಗು, ನೀನು ಶಾಲೆಗೆ ಹೋಗ್ತೀಯಾ, ಬಸ್ ಸ್ಟಾಪಲ್ಲಿ ನಿಂತಿದೆಯಾ, ಬಸ್ಸಲ್ಲಿ ಹೋದಿಯಾ ಅಥವಾ ಆಟೋದಲ್ಲಿ ಹೋದಿ, ಸ್ಕೂಲಲ್ಲಿ ಏನಾಯಿತು, ಮನೆಯಿಂದ ವಾಪಸ್ ಬರುವಾಗ ಏನಾದರೂ ಈ ಥರ ಆಗಿದೆಯಾ, ನಿನಗೆ ಈ ಥರ ಏನಾದರೂ ಅನುಭವ ಆಯಿತಾ? ಇದನ್ನು ಪ್ರತಿ ತಾಯಂದಿರು ಅಥವಾ ತಂದೆಯಂದರು ಮಕ್ಕಳೊಟ್ಟಿಗೆ ಮಾತಾಡಬೇಕು. ಏನಾದರೂ ಸಂದೇಹ ಇದ್ದಾಗೆ ಅದನ್ನು ಕ್ರಾಸ್ ಚೆಕ್ ಮಾಡಬೇಕು. ಶಾಲೆಯ ಅಧಿಕಾರಿಗಳ ಜೊತೆ ಕೇಳಿ ಮಕ್ಕಳ ರಕ್ಷಣೆ ಬಗ್ಗೆ. ಫಾರ್ ಎಕ್ಸಾಂಪಲ್, ಒಂದು ಶಾಲೆಯಲ್ಲಿ ಆಯಿತು, ಶನಿವಾರ ಮಧ್ಯಾಹ್ನ ಟ್ಯೂಷನಿಗೆ ಅಂತ ಕರೀತಾರೆ, ಹುಡುಗಿಯರನ್ನು ಮಾತ್ರ ಕರೀತಾರೆ, ಮಗುವಿನ ಮೇಲೆ ಲೈಂಗಿಕ ಅಪರಾಧಗಳನ್ನು ಮಾಡ್ತಾರೆ. ಈಗ ಕಾನೂನೇ ಇದು ಡೈರೆಕ್ಷನ್ ಬಂದಿದೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ, ಹೆಣ್ಣು ಮಕ್ಕಳಿಗೆ ಸಪ್ರೇಟ್ ಆಗಿ ನೀವು ಟ್ಯೂಷನ್ ಕೊಡುವಾಗಿದ್ದರೆ ಒಬ್ಬ ಲೇಡಿ ಟೀಚರ್ ಇರಬೇಕು ಅಂತಿದೆ, ರೂಮ್ನಲ್ಲಿ ಒಬ್ಬೊಬ್ಬರನ್ನೇ ಕೂರಿಸಿ ಟ್ಯೂಷನ್ ಕೊಡುವಾಗಿಲ್ಲ. ಆ ಥರದ ವ್ಯವಸ್ಥೆಗಳನ್ನು, ಅದ್ರ ಬಗ್ಗೆ ಅವೇರ್ನೆಸ್ ಇದ್ದರೆ ಖಂಡಿತವಾಗಿ ನೀವು ಪ್ರಶ್ನೆಗಳನ್ನು ಕೇಳ್ತೀರಿ, ಅದಕ್ಕೆ ಬೇಕಾದಂಥ ಇದನ್ನು ಮಾಡ್ತೀರಿ. ಮತ್ತು ಎಲ್ಲ ನಿಮ್ಮ ಪೊಲೀಸು, ಡಾಕ್ಟರ್ಸು, ಫೊರೆನ್ಸಿಕ್ ಸೈನ್ಸಸ್ಸು ಇವರೆಲ್ಲರನ್ನ ಸೇರಿಸ್ಕೊಂಡು ಎಲ್ಲರೂ, ವಿಜಯ್ ವಾಸುಪೂಜಿ ಅವರು, ನಾವು ಜಿಲ್ಲಾ ನಿಮ್ಮ ನ್ಯಾಯಾಲಯದ ವತಿಯಿಂದ, ಕಾನೂನು ಲಾಯರ್ಸ್ ಅಸೋಸಿಯೇಷನಿಂದ ಎಲ್ಲ ಕಡೆಗಿಂದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅದರಿಂದ ಉಡುಪಿ ಜಿಲ್ಲೆಯಲ್ಲಂತೂ ಬಹಳಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳಾಗಿದೆ. ಆದರೆ ಕರ್ನಾಟಕ ಅಥವಾ ಭಾರತದ ಇತರ ಭಾಗಗಳನ್ನು ನೋಡಿದರೆ ಬಹುಶಃ ಇನ್ನೂ ಬಹಳಷ್ಟು ಕೆಲಸ ಆಗಬೇಕು. ನಾವು ಬೇರೆ ಜಿಲ್ಲೆಯನ್ನು ನಾವು ಕಂಪೇರ್ ಮಾಡಿದರೆ ಉಡುಪಿ ಉನ್ನತ ಇದರಲ್ಲಿ ಇದೆ. ಖಂಡಿತವಾಗಿ ಆ ಬಗ್ಗೆ ತಮ್ಮ ಹತ್ರ ನಾನು ಮಾಹಿತಿಗಳನ್ನ ಪಡ್ಕೊಳ್ಳೇಬೇಕಾಗಿದೆ. ಈಗ ನೀವು ಮಾತನಾಡ್ತಾ ಹೇಳಿದ್ರಿ ಉಡುಪಿ ಭಾಗದಲ್ಲಿ ಈಗಾಗಲೇ ಇದಕ್ಕೆ ಉತ್ತಮವಾದಂತಹ ಒಂದು ರೀತಿಯಾದಂತಹ ತನಿಖೆ ಒಳ್ಳೆ ರೀತಿಯಲ್ಲೇ ಆಗಿದೆ ಅಂತ. ಹಾಗಾದ್ರೆ ಈಗ ಅಟ್ ಪ್ರೆಸೆಂಟ್ ಈಗ ಉಡುಪಿ ಭಾಗದಲ್ಲಿ ಇಂತಹ ಪೋಕ್ಸೋ ಪ್ರಕರಣಗಳು ಎಷ್ಟಿವೆ, ಅವು ಎಷ್ಟರ ಮಟ್ಟಿಗೆ ಇನ್ನೂ ಹಾಗೆ ಉಳ್ಕೊಂಡಿವೆ ಪ್ರಕರಣ ಬಗೆಹರಿಯದೆ, ಮತ್ತು ಈಗಾಗಲೇ ಪ್ರಕರಣಗಳು ಬಗೆಹರಿದಿರ್ತಕ್ಕಂಥವಾದ್ರೂ ಎಷ್ಟಿವೆ? ಈಗ ಸದ್ಯದ ಮಟ್ಟಿಗೆ ನಾವು ನಮ್ಮ ಅಭಿಯೋಜನೆ ಇಲಾಖೆಯಿಂದಾಗಲಿ ಅಥವಾ ಪೊಲೀಸ್ ಇಲಾಖೆಯಿಂದಾಗಲಿ ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಆನಂತರ ಜಿಲ್ಲಾ ಕಾನೂನು ಪ್ರಾಧಿಕಾರದಿಂದ ಕೂಡ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ. ಮತ್ತು ಎಲ್ಲೋ ಒಂದು ಕಡೆ ನಾನು ಹೇಳಿದೆಲ್ಲ ಏನಂದರೆ ಕಾಮಾತುರಣಂ ನ ಭಯಂ ಅಂತ ಹೇಳುತ್ತೆ. ಇಲ್ಲಿ ಕೆಲವೊಂದು ನಾವು ಘಟನೆಯನ್ನು ನೋಡಿದಾಗ ಎಲ್ಲೋ ಯಾವುದು ಕಾನೂನು ಇದ್ದರೂ ಕೂಡ ಅಲ್ಲಿ ಅವನು ಭಯಪಡಲ್ಲ. ಅದು ಅವನ ಸ್ವಪರಿವರ್ತನೆಯಿಂದ ಅವನು ಬದಲಾಗಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಉಡುಪಿಯ ನಾವು ಟೋಟಲ್ ನಾವು ಪ್ರಕರಣವನ್ನು ನಾವು ಉಲ್ಲೇಖ ಮಾಡೋದಾದರೆ 108 ಇವತ್ತು ನ್ಯಾಯಾಲಯದಲ್ಲಿ ತನಿಖೆಗೆ ವಿಚಾರಣೆಗೆ ಬಾಕಿ ಇದೆ. ಅದಕ್ಕೂ ಒಂದು ಕಾರಣ ಇದೆ.
ಇವತ್ತು ಯಾಕೆ ಉಡುಪಿಯಲ್ಲಿ ಇಷ್ಟು ಪ್ರಕರಣಗಳು ಉಡುಪಿಯಲ್ಲಿ ವಿಚಾರಣೆಗೆ ಬಾಕಿ ಇದೆ? ಈಗ ನಮ್ಮ ಜಿಲ್ಲಾ ವಿಶೇಷ ನ್ಯಾಯಾಲಯವನ್ನು ಅದನ್ನು ಪೋಕ್ಸೋ ನ್ಯಾಯಾಲಯವಾಗಿ ನಾವು ಪೋಕ್ಸೋ ಪ್ರಕರಣ ಇರುವಂಥ ಸಂದರ್ಭದಲ್ಲಿ ಅದನ್ನು ಪರಿವರ್ತನೆ ಮಾಡಲಾಗುತ್ತೆ. ಅದೇ ನ್ಯಾಯಾಲಯದಲ್ಲಿ ಲೋಕಾಯುಕ್ತ ಪ್ರಕರಣ ನಡೆಯುತ್ತೆ. ಅದೇ ನ್ಯಾಯಾಲಯದಲ್ಲಿ ಸಿವಿಲ್ ವಿಷಯಕ್ಕೆ ಸಂಬಂಧಪಟ್ಟ ವ್ಯಾಜ್ಯಗಳು ನಡೆಯುತ್ತೆ. ಅದೇ ನ್ಯಾಯಾಲಯದಲ್ಲಿ ಬೇರೆ ಕ್ರಿಮಿನಲ್ ಪ್ರಕರಣಗಳು ನಡೆಯುತ್ತೆ. ಅದೇ ನ್ಯಾಯಾಲಯದಲ್ಲಿ ಕೆಳಗಿನ ಬಂದಂಥ ಮೇಲ್ಮನವಿ ಪ್ರಕರಣಗಳು ಕೂಡ ಅದೇ ನ್ಯಾಯಾಲಯದಲ್ಲಿ ಇರುತ್ತೆ. ಹೆಚ್ಚಿನ ಮತ್ತು ಹ್ಯೂಮನ್ ರೈಟ್ ಕೋರ್ಟ್ ಕೂಡ ಅದೇ ಆಗಿರುತ್ತೆ. ಮತ್ತು SST ಪ್ರಕರಣಕ್ಕೆ ಸಂಬಂಧಪಟ್ಟ ವಿಶೇಷ ಕೋರ್ಟ್ ಕೂಡ ಅದೇ ಆಗಿರುತ್ತೆ. ಎಲ್ಲ ಪ್ರಕರಣಗಳು ಒಂದೇ ನ್ಯಾಯಾಲಯದಲ್ಲಿ ಇರುವುದರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿನ ಒಂದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಆದರೂ ಇವತ್ತಿನ ನಮ್ಮ ವಿಶೇಷ ನ್ಯಾಯಾಲಯವು ಹೆಚ್ಚಿನ ಪೋಕ್ಸೋ ಪ್ರಕರಣವನ್ನು ತನಿಖೆಗೆ ದಿನವನ್ನು ನಿಗದಿಪಡಿಸಿದೆ. ಎಸ್ ಸರ್, ಈಗಾಗಲೇ ತಾವು ಹೇಳಿದ್ರಿ ಇಂತಹ ಪ್ರಕರಣಗಳು ಈ ಥರ ಬಂದಾಗ ಈ ರೀತಿಯಾದಂತಹ ಕಾನೂನು ಕ್ರಮವನ್ನು ತೆಗೆದುಕೊಳ್ಬಹುದು. ಅಂದರೆ ಮುಖ್ಯವಾಗಿ ನೀವು ಗಮನಿಸಿರ್ಬೋದು, ಇಷ್ಟೆಲ್ಲ ಕಾನೂನನ್ನು ತಂದರೂ ಕೂಡ ಈಗ 2012ರಿಂದ 2018ರವರೆಗೆ ಈಗ ಇಷ್ಟು ಪೋಕ್ಸೋ ಪ್ರಕರಣಗಳಿಗೆ ಕಾನೂನನ್ನು ತಂದರೂ ಕೂಡ ಹೆಚ್ಚಾಗ್ತಾನೆ ಹೋಗಿದೆ. ಪ್ರಕರಣಗಳು ಕೂಡ ಕಡಿಮೆ ಆಗಿಲ್ಲ ದೇಶಾದ್ಯಂತ ನಾವು ನೋಡೋದಾದ್ರೆ. ಹಾಗಾದ್ರೆ ಇಂತಹ ಪೋಕ್ಸೋ ಪ್ರಕರಣಗಳು ಇಷ್ಟು ಕಾನೂನು ಬಂದರೂ ಕೂಡ ಹೆಚ್ಚಾಗೋದಕ್ಕೆ ಮುಖ್ಯವಾದ ಕಾರಣಗಳಾದ್ರೂ ಏನು ಸರ್? ಇವತ್ತು ನಾವು ಕುಟುಂಬ ಪದ್ಧತಿಯಲ್ಲಿ ಇಲ್ಲ. ಎಸ್, ಒಂದು ಕಾಲದಲ್ಲಿ ನಾವು ನಮ್ಮ ತಂದೆ ತಾಯಿ, ಅವರ ತಮ್ಮಂದಿರು, ಅಜ್ಜಂದಿರು, ಅಜ್ಜಿ ಎಲ್ಲರ ಒಟ್ಟಿಗೆ ನಾವು ಬೆಳೆದವರು, ಸರಿಯಾ? ಬಟ್ ಈಗ ನಾವು ಇಲ್ಲ. ಇವತ್ತೇನಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ದುಡಿಲಿಕ್ಕೆ ಹೋಗ್ತಾರೆ. ಆನಂತರ ಆ ಮಗು, ಆಗ ಮನೆಯಲ್ಲಿ 4-5 ಜನ ಮಕ್ಕಳಿದ್ರು, ಬಟ್ ಈಗ 1-2 ಮಕ್ಕಳಿರ್ತಾರೆ. ತಂದೆ ತಾಯಿ ಬರುವವರೆಗೆ ಆ ಮಕ್ಕಳು ಯಾರ ಕಸ್ಟಡಿಯಲ್ಲಿ ಇರ್ತಾರೆ? ಯಾರೋ ಒಬ್ರು ಕೆಲಸದವರ ಕಸ್ಟಡಿಯಲ್ಲಿ ಇರ್ತಾರೆ. ಅವರು ಆ ಮಗುವಿನ ತಂದೆ ತಾಯಿ ನೋಡಿದ ಆ ತಂದೆ ತಾಯಿಯ ಪ್ರೀತಿಯಷ್ಟು ಅವರು ಆ ನೋಡುವ ಖಂಡಿತ ನೋಡ್ಲಿಕ್ಕಿಲ್ಲ. ಆ ನಂತರ ಇವತ್ತಿನ TV ಮಾಧ್ಯಮ ತಾವು ನೋಡ್ಬೋದು, ಎಲ್ಲೋ ಒಂದು ಕಡೆ ಕೆಲವೊಂದು TRPಗಾಗಿ ಎಲ್ಲೋ ಒಂದು ಕಡೆ ಏನೋ ಆ ಮಕ್ಕಳ ಮನಸ್ಸನ್ನು ಕೆಡುವಂತ ತಾವು ನೋಡಿರ್ಬೋದು. ವಾಟ್ಸಪ್, ಇಂಟರ್ನೆಟ್, ಫೇಸ್ಬುಕ್ ಎಲ್ಲ ನೋಡಿದ್ರೆ ಎಲ್ಲೋ ಅನಿಸುತ್ತೆ ಆ ಬೇಡವಾದಂಥ ಕೆಲವೊಂದು ದೃಶ್ಯಗಳನ್ನು ನಾವು ನೋಡ್ತೇವೆ. ಆ ನಂತರ ಸ್ಕೂಲ್ನ ವಿಷಯಕ್ಕೆ ಬಂದಾಗ ಕೂಡ ಇವತ್ತಿನ ವಿದ್ಯಾಸಂಸ್ಥೆಗಳು ಒಂದು ಬಿಸ್ನೆಸ್ ಆಗಿ, ಒಂದು ವ್ಯಾಪಾರವಾಗಿ ನಡೀತಾ ಇದೆ ವಿನ ನಮ್ಮ ಮೌಲ್ಯಗಳನ್ನು ನಾವು ಬದಿಗಿಟ್ಟಿದ್ದೇವೆ. ನಾವು ನೋಡಿರ್ಬೋದು, ಇವತ್ತಿಗೆ ನಾವು ತಂದೆ ತಾಯಿ ಹತ್ರ ಹೇಳದೆ ನಾವು ಯಾವತ್ತು ಮನೆಯಿಂದ ಹೊರಗೆ ಬಂದವರಲ್ಲ. ತಂದೆ ತಾಯಿಯ ಮುಂದೆ ಕಾಲಿನ ಮೇಲೆ ಕಾಲು ಹಾಕಿ ಕುತ್ಕೊಂಡವರಲ್ಲ. ಬಟ್ ಇವತ್ತಿನ ವ್ಯವಸ್ಥೆ ನೋಡಿ, ನಮಗೆ ಭಯ ಇಲ್ಲ. ಇವತ್ತು ನೋಡಿ, ನಮ್ಮ ಮೊಬೈಲ್ ನಾವು ಮುಟ್ಟಿದೆ 25 ವರ್ಷದ ನಂತರ ನಾವು ಮೊಬೈಲ್ ಮುಟ್ಟಿದ್ದೇವೆ. ಆದರೆ ಇವತ್ತಿನ ಸಣ್ಣ ಮಕ್ಕಳಿಗೆ ಕೂಡ ಅದು ಮೊಬೈಲ್ ಅನಿವಾರ್ಯ. ಏನಪ್ಪ, ಊಟ ಆಗುವಾಗೂ ಕೂಡ ಮೊಬೈಲ್ ಬೇಕು, ಎಲ್ಲ ವಿಷಯಕ್ಕೂ ಮೊಬೈಲ್ ಬೇಕು. ಆದರೆ ನಾವು ಇವತ್ತು ನಾವು ಯಾವುದೇ ಆಗಲಿ, ಅತಿಯಾದರೆ ಅಮೃತವು ಕೂಡ ವಿಷವಾಗಿರುತ್ತೆ. ಆ ನಂತರ ಇವತ್ತಿನ ಪರಿಸರಗಳು ಕೂಡ ತಾವು ನೋಡಿರ್ಬೋದು. ಈ ಲೈಂಗಿಕ ವಿಷಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಘಟನೆಗಳನ್ನು ನಾವು ನೋಡಿದಾಗ ನಾನು ಹೇಳಿದೆಲ್ಲ, ಇವತ್ತಿನ ಮೊಬೈಲ್, ಇಂಟರ್ನೆಟ್, ಫೇಸ್ಬುಕ್, ನಾವು ಅದಕ್ಕಿಂತ ನಮ್ಮ ಬದುಕನ್ನು ರೂಪಿಸುವಂತ ಈ ವಿದ್ಯೆಗೆ ನಾವು ಹೆಚ್ಚು ಗಮನ ಕೊಟ್ಟರೆ ನಾವು ಇದರಲ್ಲಿ ಏನಾದರೂ ಸಾಧನೆ ಮಾಡ್ಬೋದು. ಇವತ್ತು ನಮ್ಗೆ ಎಷ್ಟೋ ಬೇಸರ ಆಗುವುದು ಅಂದರೆ, ಇವತ್ತು ಅಪ್ರಾಪ್ತ ವಯಸ್ಸಿನ ಮಕ್ಕಳಂದ್ರೆ ಕಾಲೇಜ್ ವಿದ್ಯಾರ್ಥಿಗಳು, ಅವರ ಮೇಲೆ ನಡೀತಾ ಇದೆ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಅವರ ಮೇಲೆ ನಡೀತಾ ಇದೆ. ಅದಕ್ಕೆ ಏನಂದ್ರೆ ಎಲ್ಲೋ ಒಂದು ಕಡೆ ನಾವು ನೋಡಿದಾಗ ಇವರ ಪಾಲು ಕೂಡ ಇದೆ. ಒಂದು ಪ್ರಕರಣ ನಾನು ತಮ್ಮ ಮುಂದೆ ತರ್ತೇನೆ. ಉಡುಪಿಯ ಮಣಿಪಾಲದಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಅವನು ಹುಡುಗಿಗೆ ದೂರದಲ್ಲಿ ಸಂಬಂಧ. ಅವನು ಏನ್ ಮಾಡ್ತಾನೆ, ನಾವು ಹುಡುಗಿಯನ್ನು ಕರ್ಕೊಂಡು ಹೋಗ್ತಾನೆ, ಕಾಲೇಜಿಗೆ ಕರ್ಕೊಂಡು ಹೋಗ್ತಾನೆ. ಆ ನಂತರ ಅವರು ಒಂದ್ಸರಿ ರೈಲ್ವೆ ಬ್ರಿಡ್ಜ್ ಅಡಿಯಲ್ಲಿ ಸಿಕ್ಕಿ ಬೀಳ್ತಾರೆ. ಅಡಿಯಲ್ಲಿ ಇಬ್ರು ಒಟ್ಟಿಗಿರ್ತಾರೆ, ಒಂದು ಪ್ಲೇಸ್ ಅಲ್ಲಿ ಒಟ್ಟು ಬೀಳ್ತಾರೆ. ಇಂದ್ರಾಳಿ ಆ ರೈಲ್ವೆ ಬ್ರಿಡ್ಜ್ ಇದೆಯಲ್ಲ, ಆ ಪ್ಲೇಸ್ ಅಲ್ಲಿ ಸಿಕ್ಕಿ ಬೀಳ್ತಾರೆ. ಆ ನಂತರ ಪ್ರಕರಣ ದಾಖಲಾಗುತ್ತೆ. ಆದ್ರೆ ಆ ಹುಡುಗಿ ಬಂದು ಹೇಳಿದಂತ ವಿಷಯ ಏನಂದ್ರೆ, ಸರ್ ಅವನು ನಂಗೆ ಅಣ್ಣ ಬೀಳ್ಬೇಕು ಸರ್ ಅಂತ ಹೇಳ್ತಾಳೆ. ಅದೌದು, ವೈದ್ಯಕೀಯ ರಿಪೋರ್ಟ್ ಕೂಡ ಹೇಳುತ್ತೆ ಅವಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳುತ್ತೆ. ಆದ್ರೆ ಅವಳು ನ್ಯಾಯಾಲಯದ ಮುಂದೆ ಹೇಳಿದಂತ ಇದೇನು, ಸರ್ ಇಲ್ಲ ಸರ್, ಅವನು ನನಗೆ ಅಣ್ಣ ಬೀಳ್ಬೇಕು. ಈ ವಿಷಯದಲ್ಲಿ ಯಾಕಂದ್ರೆ ನ್ಯಾಯಾಲಯ ಕೂಡ ಒಬ್ಬನನ್ನು ಶಿಕ್ಷೆಗೆ ಗುರಿಪಡಿಸಬೇಕಾದ್ರೆ ಅಲ್ಲಿ ಬಲವಾದಂತ ಸಾಕ್ಷಿ ಇರಬೇಕು. ಸಾಕ್ಷ್ಯಾಧಾರ ಇಲ್ಲದೆ ಯಾರನ್ನು ಕೂಡ ನಾವು ಅವರಿಗೆ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 21 ಏನ್ ಕೊಟ್ಟಿದೆ, ಅವರಿಗೆ ಬದುಕು ಹಕ್ಕು ಏನ್ ಕೊಟ್ಟಿದೆ, ಅದನ್ನು ನಾವು ಕಸಿಕೊಳ್ಳಿಕ್ಕೆ ಆಗಲ್ಲ. ಇವತ್ತು ನಾವು ಎಷ್ಟೋ ಎಲ್ಲಿಯೂ ಕೂಡ ನೋಡಿದ್ರು ಕೂಡ ಬಲವಾದಂತ ಸಾಕ್ಷ್ಯಾಧಾರವನ್ನು ನಾವು ನ್ಯಾಯಾಲಯದ ಮುಂದೆ ಇಟ್ಟರೆ ಮಾತ್ರ ಆರೋಪಿಗೆ ಶಿಕ್ಷೆ ಕೊಡಬಹುದು. ಸುಮ್ಮನೆ ಒಬ್ಬನನ್ನು ನಾವು ಜೈಲಿಗೆ ಕಳಿಸ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವೊಂದು ಕೂಡ ಬದುಕುವಂತ ಹಕ್ಕು ಇದೆ. ಆರ್ಟಿಕಲ್ ಏನ್ ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಭಾರತದ ಸಂವಿಧಾನ ಏನ್ ಕೊಟ್ಟಿದೆಯಾ, ಆ ಹಕ್ಕನ್ನು ನಮ್ಗೆ ವಯೋಲೇಟ್ ಮಾಡ್ಲಿಕ್ಕೆ ಅಧಿಕಾರ ನಮ್ಗಿಲ್ಲ. ಆದ್ರೆ ಇಲ್ಲಿ ಪೋಕ್ಸೋ ಪ್ರಕರಣವನ್ನು ನಾವು ನೋಡಿದ್ರೆ, ಒಂದು ನೊಂದ ಬಾಲಕಿ ಬಂದು ಹೇಳಿದ್ರೆ ಸಾಕು ಆರೋಪಿಗೆ ಶಿಕ್ಷೆ ಆಗ್ಲಿಕ್ಕೆ, ಬೇರೆ ಎವಿಡೆನ್ಸ್ ಬೇಕಾಗಿಲ್ಲ.
ಈಗ ಬೇರೆಲ್ಲರೂ ಅಭಿಯೋಜನೆ ಪ್ರಕರಣಕ್ಕೆ ವಿರುದ್ಧವಾಗಿ ಸಾಕ್ಷಿ ನುಡಿದ್ರು, ಒಂದು ನೊಂದ ಬಾಲಕಿ ನ್ಯಾಯಾಲಯದ ಮುಂದೆ ನನಗೆ ಆಗಿದೆ, ನನ್ನ ಮೇಲೆ ಲೈಂಗಿಕ ಹಲ್ಲೆ ಆಗಿದೆ ಅಥವಾ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿದ್ರೆ ನ್ಯಾಯಾಲಯ ಅದರ ಮೇಲೆ ಆರೋಪಿಗೆ ಶಿಕ್ಷೆ ಕೊಡಬಹುದು ಅಂತ ಹೇಳುತ್ತೆ. ಇಲ್ಲಿ ನಾವು ಇಲ್ಲಿ ಪರಿಗಣಿಸಬೇಕೇನಂದ್ರೆ, ನಾನು ಆಗ್ಲೇ ಹೇಳಿದ್ದೇನೆ, ನಾವು ಬೇರೆ ಜಿಲ್ಲೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಶಿಕ್ಷೆ ಆಗಿದೆ ಅಥವಾ ಎಲ್ಲೋ ಒಂದು ಕಡೆ ಶಿಕ್ಷೆನೇ ಆಗಲಿಲ್ಲ ಅಂತ ಹೇಳಿ ಅದನ್ನೆಲ್ಲವನ್ನು ನಾವು ಉಡುಪಿಯಲ್ಲಿ ಕೂಡ ಹೀಗೆ ಆಗಿದೆ ಅಂತ ನಾವು ಭಾವಿಸಬಾರ್ದು. ಯಾಕಂದ್ರೆ ಉಡುಪಿಯಲ್ಲಿ ನಾವು ಬೇರೆಲ್ಲ ಜಿಲ್ಲೆಯನ್ನು ನಾವು ಕಂಪೇರ್ ಮಾಡಿದ್ರೆ ಹೆಚ್ಚು ಶಿಕ್ಷೆ ಆದಂತ ಜಿಲ್ಲೆ ಉಡುಪಿ. ಯಾರೇ ಆಗ್ಲಿ, ಇವನ್ ಅವಳು ಸ್ವ ಇಚ್ಛೆಯಿಂದ ಹೋಗಿದ್ರು ಕೂಡ ಅವಳ ಕನ್ಸೆಂಟ್ ಅನ್ನು ನಾವು ಕನ್ಸಿಡರ್ ಮಾಡುವುದಿಲ್ಲ. ಅವಳು 18 ವರ್ಷ ಆಗುವವರೆಗೆ ಅವಳು ಅಪ್ರಾಪ್ತಳಂತ ನಾವು ಪರಿಗಣಿಸ್ತೇವೆ. ಆರೋಪಿ ಬೇಕಾದ್ರೆ ಅವಳ ಹುಟ್ಟಿಸಿದ ತಂದೆಯೇ ಆಗ್ಲಿ ಅಥವಾ ತಮ್ಮನೇ ಒಡ ಹುಟ್ಟೆ ಆಗ್ಲಿ ಅವರನ್ನು ಯಾರನ್ನು ನಾವು ಬಿಟ್ಟಿಲ್ಲ. ಒಂದು ವೇಳೆ ಅವರು ನ್ಯಾಯಾಲಯದಲ್ಲಿ ಅಭಿಯೋಜನೆ ಪ್ರಕರಣಕ್ಕೆ ವಿರುದ್ಧವಾಗಿ ಸಾಕ್ಷ್ಯ ನುಡಿದ್ರೆ ಅದನ್ನು ನಾವು ಮೇಲ್ಮನವಿ ಮಾಡಬೇಕು, ಉಚ್ಚ ನ್ಯಾಯಾಲಯದ ಮುಂದೆ ಅಂದ್ರೆ ಹೈಕೋರ್ಟ್ನ ಮುಂದೆ ಮೇಲ್ಮನವಿ ಮಾಡಬೇಕಂತ ನಮ್ಮ ಮೇಲಧಿಕಾರಿಯವರಿಗೆ ನಾವು ಲಿಖಿತವಾಗಿ ಮನವಿ ಮಾಡಿದ್ದೇವೆ. ಎಸ್ ಸರ್, ಈಗಾಗಲೇ ಒಂದೊಮ್ಮೆ ಒಂದೊಂದು ಕೆಲವು ಪ್ರಕರಣಗಳು ಹೀಗೂ ಕೂಡ ಬರ್ತವೆ. ಯಾವ ರೀತಿ ಅಂದ್ರೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಂತಹ ಬಾಲಕಿ ಆಗಿರಬಹುದು, ಅಪರಾಧಿ ಬಾಲಕನು ಆಗಿರಬಹುದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಒಮ್ಮೆ ಒಂದು ಫಲಿತಾಂಶವನ್ನು ನೀವು ಹೊರಗಡೆ ಕೊಡ್ತೀರಾ, ಒಂದು ರಿಪೋರ್ಟ್ ಅನ್ನ ಸೆಂಡ್ ಮಾಡ್ತೀರಾ. ಆ ರಿಪೋರ್ಟ್ ಅಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಆ ಸಂತ್ರಸ್ತೆ ಬಾಲಕಿ ಆಗಿರಬಹುದು ಅಥವಾ ಆರೋಪಿಯನ್ನಾಗಿರ್ಬೋದು ಒಂದೊಮ್ಮೆ ಮಂಪರು ಪರೀಕ್ಷೆಗೆ ಒಳಪಡಿಸುವಂತಹ ಸನ್ನಿವೇಶಗಳು ಕೂಡ ಬರ್ತವೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಆಗ ಮಂಪರು ಪರೀಕ್ಷೆಗೆ ಒಳಪಟ್ಟ ನಂತರ ಮುಖ್ಯವಾಗಿ ದಾಖಲಿಸಿಕೊಳ್ಳುವಂತಹ ಒಂದು ಕೊನೆಯ ಫಲಿತಾಂಶ ಯಾವುದಾಗಿರ್ತೀರಿ? ಮುಂಚೆ ಕೊಟ್ಟಂತಹ ಫಲಿತಾಂಶ ಆಗಿರಬಹುದಾ, ಮಂಪರು ಪರೀಕ್ಷೆಯ ನಂತರ ಬರುವಂತಹ ಫಲಿತಾಂಶ ಆಗಿರಬಹುದಾ? ಇಲ್ಲ, ಮೆಡಿಕಲ್ ಎಕ್ಸಾಮಿನೇಷನ್ ಅಲ್ಲಿ ನೀವು ಮಂಪರು ಪರೀಕ್ಷೆ ಅಂತ ಯಾವ್ದಕ್ಕೆ ಹೇಳ್ತೀರಿ ಅಂತ ನಂಗೆ ಗೊತ್ತಾಗಿಲ್ಲ. ಮಂಪರು ಯಾವಾಗ ಕೊಡ್ತಾರೆ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಅಂದ್ರೆ, ಮೆಡಿಕಲ್ ಎಕ್ಸಾಮಿನೇಷನ್ ಮಾಡುವಾಗ ಮಗು ತುಂಬಾನೇ ಅನ್ಕೋಆಪರೇಟಿವ್ ಆಗಿದ್ರೆ ಅಥವಾ ಬಹಳಷ್ಟು ಗಾಯಗಳಾಗಿರ್ತದೆ ಮೈ ಮೇಲೆ. ಈಗ ನಿರ್ಭಯ ಕೇಸಲ್ಲಿ ಆದಂತ ಆ ಥರದ್ದು ಜನನಾಂಗಗಳಲ್ಲಿ ತುಂಬಾ ಗಾಯಗಳಾಗಿದ್ರೆ, ನೋವಾಗಿದ್ರೆ ಕೆಲವೊಮ್ಮೆ ನಾವು ಮಗುವಿಗೆ ಕನ್ಸೆಂಟ್ ತಗೊಂಡು, ತಂದೆ ತಾಯಿಯ ಕನ್ಸೆಂಟ್ ತಗೊಂಡು, ಮಗು 12 ವರ್ಷದ ಮೇಲಿದ್ರೆ ಮಗುವಿನ ಕನ್ಸೆಂಟ್ ಕೂಡ ತಗೊಂಡು ಸ್ವಲ್ಪ ನಿದ್ದೆ ಬರುವ ಹಾಗೆ ಮಾಡಿ ಪರೀಕ್ಷೆ ಆ ಗಾಯಗಳನ್ನೆಲ್ಲ ಸ್ಟಿಚ್ ಮಾಡಬೇಕಾಗ್ತದೆ. ಇದೆಲ್ಲ ಮಾಡೋದಿದೆ. ಅದು ಆ ನೋವಾಗದಾಗೆ ಮಗುವಿಗೆ ಗೊತ್ತಾಗದಾಗೆ ಮಾಡುವಂತ ಮಂಪರು. ಆದ್ರೆ ನೀವು ಹೇಳ್ತಾ ಇರೋ ಮಂಪರು ಪರೀಕ್ಷೆ ಬಹುಶಃ ನೀವು ಎವಿಡೆನ್ಸ್ ತಗೊಳ್ಳಿಕ್ಕೆ ಕ್ರಿಮಿನಲ್ಸ್ಗೆಲ್ಲ ಮಾಡ್ತಾರಲ್ಲ, ಅದು ಮಗುವಿಗೆ ಮಾಡುದಿಲ್ಲ ಯಾರು, ಅದು ಆರೋಪಿಗೆ ಮಾಡ್ತಾರೆ. ಬಿಟ್ರೆ ಮಗುವಿಗೆ ಮಂಪರ್ ಕೊಡುವಂತದ್ದು ಅಗತ್ಯ ಬಿದ್ದಾಗ ಮಾತ್ರ, ಅಂದ್ರೆ ನೋವಾಗದಾಗೆ ಅಥವಾ ಪ್ರಕರಣ ಕೂಡ ನಡೆದಿದೆ ಪ್ರಕರಣ ಕೂಡ. ಹಾಗಾಗಿ ಆರೋಪಿಯನ್ನು ಕೂಡ ಅಲ್ಲಿ ಪರಿಗಣಿಸುವ ನಿಟ್ಟಿನಲ್ಲಿ ಆರೋಪಿಗೆ ನೀವು ಮಂಪರು ಪರೀಕ್ಷೆ ಒಂದೊಮ್ಮೆ ಏನಾದ್ರೂ ಆದರೆ ಯಾವ ಫಲಿತಾಂಶವನ್ನು ಅಲ್ಲಿ ಮುಖ್ಯವಾಗಿ ಪರಿಗಣಿಸಬಹುದು ನಾವು? ತಮಗೆ ಒಂದು ಅವರ ಪರವಾಗಿ ನಾನು ತಮಗೆ ಉತ್ತರ ಕೊಡ್ತಾ ಇದ್ದೇನೆ. ಈಗ ಯಾವುದೇ ಒಂದು ಪೋಕ್ಸೋ ಪ್ರಕರಣ ನ್ಯಾಯಾಲಯದ ಮುಂದೆ ದಾಖಲಾದಾಗ ನ್ಯಾಯಾಲಯ ಪ್ರಿಸಂಪ್ಷನ್ ತಕೊಳ್ಬೇಕು, ಆಗಿದೆ ಎಂಬ ಪ್ರಿಸಂಪ್ಷನ್ ಅಲ್ಲಿ ಹೋಗ್ಬೇಕು, ಆಗ್ಲಿಲ್ಲ ಅಂತ ಅಲ್ಲ ಅಲ್ವಾ? ಅದರಿಂದ DNA ಇದು ಮಂಪರು ಪರೀಕ್ಷೆಯ ಅವಶ್ಯಕತೆ ನನಗೆ ಕಾಣ್ತಾ ಇಲ್ಲ ಸರ್. ಮತ್ತೆ ಉಡುಪಿಯಲ್ಲಿ ಕೂಡ ನಾವು ಮಾಡ್ಲಿಲ್ಲ. ಮುಂಚಿನ ನಿರ್ಭಯ ಪ್ರಕರಣ ಡಾಕ್ಟರ್ ಹೇಳಿದ್ರು, ನಿರ್ಭಯ ಪ್ರಕರಣದಲ್ಲಿ ಕೂಡ ಅಂತಹ ಸನ್ನಿವೇಶ ಒಮ್ಮೆ ಬಂದಿತ್ತು. ಯಾವ ರೀತಿಯ ಸನ್ನಿವೇಶ ಅಂದ್ರೆ, ಒಂದೊಮ್ಮೆ ಅಂತಹ ಆರೋಪಿ ಆ ರೀತಿಯ ಆ ನಿಟ್ಟಿನಲ್ಲಿ ಸಿಲುಕಿದಾಗ ವೈದ್ಯರಿಗೂ ಆಗಿರಬಹುದು ಅಥವಾ ಅದನ್ನ ಜಸ್ಟಿಫೈ ಮಾಡುವಂತಹ ವಕೀಲರಿಗೂ ಆಗಿರಬಹುದು ಕೆಲವು ಗೊಂದಲಗಳು ಉಂಟಾಗ್ತದೆ ಆ ಸನ್ನಿವೇಶಗಳಲ್ಲಿ. ಆಗ ಮುಖ್ಯವಾಗಿ ಪ್ರಕರಣವನ್ನ ಯಾವ ರೀತಿ ತಗೊಂಡು ಹೋಗ್ತಾರೆ? ಈಗ ನಾನು ಇವ್ರ ಹತ್ರ ಕೇಳ್ತೇನೆ, ನಮ್ಮ ವಕೀಲರು ಈಗ ಒಂದೊಮ್ಮೆ ಅದಕ್ಕೆ ಒಂದು ಆಕ್ಟ್ ಬಂದಿದೆ, ಈಗ ಅದಕ್ಕೆ ಒಂದು IPC ಸೆಕ್ಷನ್ ಕೂಡ ಬಂದಿದೆ. ನಿಮ್ಮ ಪೋಕ್ಸೋ ಕಾಯ್ದೆ ಅಡಿ 29ನೇ ಒಂದು ಸೆಕ್ಷನ್, ಅದರ ಪ್ರಕಾರ ಆ ಸೆಕ್ಷನ್ ಅಡಿಯಲ್ಲಿ ಯಾವ ರೀತಿಯಾಗಿ ಪ್ರಕರಣವನ್ನ ತಗೊಂಡು ಹೋಗ್ತೀರಾ ಸರ್? ಈಗ ಅದಕ್ಕೆ ನಿಮ್ಗೆ ಗೊತ್ತಿರಬಹುದು ಯಾವ ರೀತಿ ಅಂದ್ರೆ, ಇದು ಸಾಮೂಹಿಕ ಅತ್ಯಾಚಾರ ಈಗ ಹಿಂದೊಮ್ಮೆ ನಡೆದದ್ದಾಗಿರ್ಬೋದು, ಮತ್ತೆ ಈಗ ಲೈಂಗಿಕ ಕಿರುಕುಳದ ಜೊತೆಗೆ ಕೊಲೆ ಮಾಡಿದ್ರೆ ಪೋಕ್ಸೋ ಸೆಕ್ಷನ್ 29ರ ಪ್ರಕಾರ IPC 302 ಹಾಗೂ 376ರ ಸೆಕ್ಷನ್ ಅನ್ವಯಿಸುತ್ತದೆ ಅಂತ. ಹೌದು, ಖಂಡಿತ. ಅದು ಹೇಗೆ ಸರ್ ಅದು ಸೆಕ್ಷನ್? ಅದಕ್ಕಿಂತ ಮೊದಲು ತಾವು ಹೇಳಿದ್ರೆ ನಿರ್ಭಯ ಪ್ರಕರಣ ಆದ ನಂತರ ಸರ್, ಇಲ್ಲಿ ಆ ನಂತರ JS ವರ್ಮಾ ಸುಪ್ರೀಂ ಕೋರ್ಟಿನ ಗೌರವಾನ್ವಿತ ರಿಟೈರ್ಡ್ ಜಸ್ಟಿಸ್ ಆಗಿರುವಂಥ ಚೀಫ್ ಜಸ್ಟಿಸ್ ಆಗಿರುವಂಥ JS ವರ್ಮರವರ ಕಮಿಟಿ ರೆಡಿ ಆಗುತ್ತೆ. ಡಿಸೆಂಬರ್ 23, 2012 ಒಂದು ಕಮಿಟಿ ರೆಡಿ ಆಗುತ್ತೆ. ಕಮಿಟಿ ಅವರು ಏನು ಮಾಡ್ತಾರೆ ಅಂದರೆ, ಅವತ್ತಿನ ಕೇಂದ್ರ ಸರ್ಕಾರ ಒಂದು ಕಮಿಟಿ ಮಾಡಬೇಕು, ಕಮಿಟಿಗೆ ಒಂದು ಆದೇಶ ಮಾಡುತ್ತೆ. ಆ ನಂತರ ಕೆಲವೊಂದು ಅಮೆಂಡ್ಮೆಂಟನ್ನು ತರಲಾಗುತ್ತೆ. 2013ರಲ್ಲಿ ಒಂದು ಅಮೆಂಡ್ಮೆಂಟ್ ಬರುತ್ತೆ CRPCಯಲ್ಲಿ. ಆ ನಂತರ ಇಲ್ಲಿ ಕೂಡ ನಾವು ಪೋಕ್ಸೋದಲ್ಲಿ ನೊಂದ ಬಾಲಕಿಯ ಮೇಲೆ ಅತ್ಯಾಚಾರ ಅಂತ ಹೇಳೋದಿಲ್ಲ ಸರ್, ನಾವು ನೊಂದ ಬಾಲಕಿಯ ಮೇಲೆ ಲೈಂಗಿಕ ಹಲ್ಲೆ ಅಂತ ಹೇಳ್ತೇವೆ. ಯಾಕಂದರೆ ಇಲ್ಲಿ ಕೂಡ ಅವಳ ಗೌರವಕ್ಕೆ, ಅವಳ ಮಾನಕ್ಕೆ ಧಕ್ಕೆ ಬರುವಂಥ ಯಾವುದೇ ಶಬ್ದವನ್ನು ನಾವು ಉಪಯೋಗ ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ, ಈಗ ಇಲ್ಲಿ
ನೊಂದ ಬಾಲಕಿಯ ಮೇಲೆ ಲೈಂಗಿಕ ಹಲ್ಲೆ ನಡೆದಂಥ ಸಂದರ್ಭದಲ್ಲಿ ಆಗಿದೆ ಎಂಬ ಪ್ರಿಸಂಪ್ಷನ್ ಅಲ್ಲೇ ನಾವು ತಕೊಂಡು ಹೋಗ್ಬೇಕು. ಅದರಿಂದ ಅಭಿಯೋಜನೆಗೆ ಗಿಂತಲೂ ಆರೋಪಿಗೆ ನಾನು ಇನ್ನೋಸೆಂಟ್ ಎಂಬುದನ್ನು ರುಜುವಾತುಪಡಿಸಬೇಕಾಗುತ್ತೆ. ಖಂಡಿತ. ಅದರಿಂದ ನಾನು ಆಗ್ಲೇ ಹೇಳಿದ್ದೇನೆ, ಒಂದು ನೊಂದ ಬಾಲಕಿಗೆ ನಿಜವಾಗಿ ಅವಳಿಗೆ ಅನ್ಯಾಯ ಆಗಿದೆ ಅಂತ ಆದರೆ ಅವಳಿಗೆ 100% ಅವಳಿಗೆ ನ್ಯಾಯ ಸಿಗುತ್ತೆ, ಮುಂದೆ ಕೂಡ ಸಿಗುತ್ತೆ, ಅದರಲ್ಲಿ ಅನುಮಾನನೇ ಬೇಡ. ಮತ್ತೆ ಇನ್ನೊಂದು ವಿಷಯ ಏನಾಗಿದೆ ಅಂದ್ರೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಕೂಡ ಏನು ಹೇಳಿದೆ ಅಂದ್ರೆ, ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ಲೈಂಗಿಕ ದೌರ್ಜನ್ಯವನ್ನು ಹೀನಾಯ ಕೃತ್ಯ ಅಂತ ಬಣ್ಣಿಸಿದೆ. ಅದಕ್ಕಾಗಿ ಇವನ್ ನಾವು ರಾಜನಾಥ್ ವರ್ಸಸ್ ಓಂ ಪ್ರಕಾಶ್ 2000 ನಲ್ಲಿ ನಾವು ಆ ತೀರ್ಪನ್ನು ನಾವು ಉಲ್ಲೇಖ ಮಾಡಿದ್ರೆ, ಅಥವಾ ಗುರುಮೂರ್ತಿ ಸಿಂಗ್ ಕೇಸನ್ನು ನಾವು ಉಲ್ಲೇಖ ಮಾಡಿದ್ರೆ, ಅಥವಾ ಬೇರೆ ಕೇಸನ್ನು ನಿರ್ಭಯ ಪ್ರಕರಣವನ್ನು ನಾವು ಉಲ್ಲೇಖ ಮಾಡಿದ್ರೆ, ಅಲ್ಲಿ ಕೂಡ ಏನ್ ಹೇಳುತ್ತೆ, ಯಾವುದೇ ಒಬ್ಬ ವ್ಯಕ್ತಿಯ ಯಾವುದೇ ಒಬ್ಬ ಆರೋಪಿಯ ನಾವು ಬಡತನ ಶ್ರೀಮಂತಿಗೆ ಅವಿದ್ಯವಂತ ನೋಡಿ ನಾವು ತೀರ್ಪು ಕೊಡ್ತಾ ಇಲ್ಲ, ಅವನು ಮಾಡಿದಂತ ಕೃತ್ಯದ ಮೇಲೆ ನಾವು ನ್ಯಾಯಾಲಯ ತೀರ್ಪು ಕೊಡುತ್ತೆ. ಆದಾಗ ಮತ್ತೆ ಇನ್ನೊಂದು ನಾನು ಈ ಚಾನೆಲ್ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೇ, ಹಲವಾರು ಕಾಮುಕ ವ್ಯಕ್ತಿಗಳು ಮಕ್ಕಳ ಮನಸ್ಸನ್ನು ಕೆಡುವಂತ ಕೆಲಸ ಮಾಡ್ತಾ ಇದೆ. ನಾವು ನೋಡ್ತಾ ಇದ್ದೇವೆ. ನಾವೆಲ್ಲ ಸೇರಿ ಮಕ್ಕಳ ಬದುಕನ್ನು ಕಟ್ಟುವಂತ ಕೆಲಸ ಮಾಡಬೇಕು. ಅದೇ ರೀತಿ ಮಕ್ಕಳ ಬದುಕಿಗೆ ಬೆಂಕಿ ಕೊಡುವಂತ ಕೆಲಸ ಮಾಡ್ತಾ ಇದ್ದೆ. ನಾವು ಮಕ್ಕಳ ಬದುಕಿನಲ್ಲಿ ದೀಪವನ್ನು ಬೆಳಗಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ. ಅದರ್ವೈಸ್ ಒಂದು ವೇಳೆ ನಾವು ಇದನ್ನು ಮಾಡದಿದ್ರೆ ನಾಳೆ ಇದಕ್ಕೆ ನಾವು ದೊಡ್ಡ ಬೆಲೆ ತೆರಬೇಕಾಗುತ್ತೆ. ಇವತ್ತು ಬೇರೆಯವರ ಮಗಳಿಗಾದಂತ ಅಪರಾಧ ನಾಳೆ ನನ್ನ ಮಕ್ಕಳಿಗೆ ಆಗ್ಬಹುದು. ಅದಕ್ಕಾಗಿ ಯಾವುದೇ ಬೇರೆ ಇವನ್ ಕ್ಲಿಯರ್ ಹೇಳುತ್ತೆ, ಆದವನೇ ನನ್ನ ಮಗು, ಈಗ ನನ್ನ ಮುಂದೆ ಯಾವುದೇ ಒಂದು ಮಗುವಿಗೆ ದೌರ್ಜನ್ಯ ಆಗ್ತಾ ಇದೆ, ನಾನು ಅದನ್ನು ಬಿಟ್ಟು ನಾನು ಬೇರೆ ಇದು ಮಾಡ್ಲಿಕ್ಕಿಲ್ಲ. ಒಂದು ವೇಳೆ ಆಗ್ತಾ ಇರುವುದನ್ನು ನಾನು ಸುಮ್ಮನೆ ನೋಡಿ ಹೋದ್ರೂ ಕೂಡ ನನಗೆ 6 ತಿಂಗಳ ಶಿಕ್ಷೆ ಕೊಡಬಹುದು ಅಂತ ಹೇಳುತ್ತೆ. ಮತ್ತೆ ಮೀಡಿಯಾದಲ್ಲಿ ಕೂಡ ನೋಡಿ, ಇವತ್ತಿಗೆ ಇಷ್ಟು ಪ್ರಕರಣಗಳು ಇದೆ, ಎಲ್ಲಿ ಕೂಡ ನೊಂದ ಬಾಲಕಿಯ ಹೆಸರಾಗ್ಲಿ ವಿಳಾಸವನ್ನು ನಾವು ಅದನ್ನು ಡಿಸ್ಕ್ಲೋಸ್ ಮಾಡುವಾಗೆ ಇಲ್ಲ, ಗುಪ್ತವಾಗಿ ಇದು ಮಾಡಬೇಕು. ಒಂದು ವೇಳೆ ಎಲ್ಲಿಯಾದ್ರೂ ಪೇಪರ್ಗಳಾಗ್ಲಿ ಅಥವಾ ಮೀಡಿಯಾಗಳಾಗ್ಲಿ ಎಲ್ಲಾದ್ರೂ ಆ ನೊಂದ ಬಾಲಕಿ ಹೆಸರನ್ನು ಇದು ಮಾಡಿದ್ರೆ ಅವರಿಗೆ ಕೂಡ 6 ತಿಂಗಳ ಶಿಕ್ಷೆ ಇದೆ. ಇನ್ನೊಂದು ವಿಷಯ ಏನಂದ್ರೆ, ಒಂದು ವೇಳೆ ಸುಳ್ಳು ಪ್ರಕರಣವನ್ನು ಎಲ್ಲಾದ್ರೂ ಹಾಕಿದ್ದು ಕಂಡು ಬಂದ್ರೆ ಅವರಿಗೆ ಕೂಡ 6 ತಿಂಗಳ ಶಿಕ್ಷೆಯನ್ನು ನ್ಯಾಯಾಲಯ ವಿಧಿಸಬಹುದು. ಖಂಡಿತ ಸರ್. ನಾನು ಕೊನೆಯದಾಗಿ ವೈದ್ಯರ ಬಳಿ ಕೇಳ್ತೇನೆ, ಈಗ ಹಲವಾರು ಜಾಗೃತಿ ಮೂಡಿಸುವಂತಹ ಕೆಲಸಗಳನ್ನ ಆರೋಗ್ಯ ಇಲಾಖೆಯಿಂದ ಮಾಡಿದ್ದೀರಿ, ಕೊನೆಯದಾಗಿ ತಾವೇನು ಹೇಳ್ತೀರಿ ಸರ್ ಇಂತಹ ಪ್ರಕರಣಗಳಿಗೆ? ನಾನು ಕೊನೆಯದಾಗಿ ಹೇಳೋದಿಷ್ಟೇ, ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಯಾಕೆ ಪ್ರಕರಣಗಳು ಜಾಸ್ತಿ ಆಗ್ತವೆ ಅಂತ. 2 ವಿಚಾರ ನನಗೆ ಬರ್ತದೆ ಮನಸ್ಸಿಗೆ. ಒಂದು, ಈಗ ಅವೇರ್ನೆಸ್ ಜಾಸ್ತಿ ಆಗಿದೆ, ಖಂಡಿತವಾಗಿ ಜನರಿಗೆ ಈಗಿದ್ರೆ ರಿಪೋರ್ಟ್ ಮಾಡಬೇಕು ಅನ್ನೋ ವಿಷಯ ಗೊತ್ತಾಗಿದೆ. ಅದು ಒಂದು. ಮುಂಚೆನೂ ಆಗ್ತಾ ಇತ್ತು, ಎಲ್ಲ ಮುಚ್ಚಿ ಹೋಗ್ತಾ ಇತ್ತು. ಮೊನ್ನೆವರೆಗೆ 97% ಕೇಸ್ಗಳು ಹೊರಗೇನೆ ಬರ್ತಿರ್ಲಿಲ್ಲ. ಇವಾಗ ಸ್ವಲ್ಪ ರಿಪೋರ್ಟಿಂಗ್ ಆಗ್ತಾ ಇದೆ ಅಷ್ಟೇ, ನಂಬರ್ 1. ಎರಡನೇದು, ಮನುಷ್ಯರಾಗಿ ನನಗನ್ನಿಸ್ತಾ ಇರೋದು, ನಾವು ದಿನ ಹೋದಾಗೆ ಸ್ವಾರ್ಥಿಗಳಾಗ್ತಾ ಇದ್ದೇವೆ. ನೀವು ನೋಡಿ, ಇದೊಂದು ಸಾಮಾನ್ಯ ಎಲ್ಲ ಕಡೆ. ನಾನು ನನ್ನದು ಅನ್ನೋದು ಬಿಟ್ಟರೆ, ನನ್ನ ಇಂಟ್ರೆಸ್ಟ್ ಬಿಟ್ಟರೆ ಬೇರೆ ಏನೂ ಬಿದ್ದೋಗಿಲ್ಲ. ಯಾರೋ ರೋಡಲ್ಲಿ ಬಿದ್ದಿರ್ತಾನೆ, ಬೈಕ್ ಆಕ್ಸಿಡೆಂಟ್ ಆಗಿರ್ತದೆ, ಅಟ್ಲೀಸ್ಟ್ ಒಂದು ಆ್ಯಂಬುಲೆನ್ಸ್ ಕರಿಬೇಕು ಅನ್ನೋ ಜ್ಞಾನ ಕೂಡ ನಮಗಿರೋದಿಲ್ಲ. ಮೊಬೈಲ್ನಲ್ಲಿ ಫೋಟೋ ತೆಗಿತೇವೆ. ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ನಮ್ಗೆ ಗೊತ್ತಿದೆ, ನಮಗೆ ಯಾಕೆ ಬೇಕು ತಲೆನೋವು? ನಾನು ಯಾಕೆ? ನೀವೊಂದು ಪೊಲೀಸ್ ನಂಬರಿಗೆ ನೋಡಿ, ಇಲ್ಲಿ ಹೀಗೆ ಆಗಿದೆ ಅಂತ ಒಂದು ನಂಬರ್ ವಿಷಯ ಹೇಳಿದರೆ ಸಾಕು, ನಿಮ್ಮ ಹೆಸರು ಕೂಡ ಹೇಳಬೇಕಂತಿಲ್ಲ. ಇದು ನಮ್ಮ ಜವಾಬ್ದಾರಿ. ಸೊ ಈ ಸ್ವಾರ್ಥತೆ ಏನಿದೆ ಈಗ ನಮ್ಮ ಜೀವನದ ಎಲ್ಲ ಇದರ ಸ್ತರಗಳಲ್ಲಿ ಅದು ಬರ್ತಾ ಇದೆ. ಅದರಿಂದಾಗಿ ಇದು ಜಾಸ್ತಿ ಇದೆ ಅಂತ ನನಗೆ ಅನಿಸ್ತದೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಈ 90% ಕೇಸ್ಗಳಾಗ್ತಾ ಇರೋದು ಮಕ್ಕಳ ಸುತ್ತಮುತ್ತ ಇರುವವರೇ. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬ ಪೇರೆಂಟ್ ಆಗಲಿ, ಟೀಚರ್ ಆಗಲಿ, ನೀವು ನಿಮ್ಮ ಮಕ್ಕಳ ಮೇಲೆ 360 ದಿವಸ 24 ಗಂಟೆ ಮಗು ಎಲ್ಲಿ ಅನ್ಸೇಫ್ ಆಗಿದೆ, ನೀವೊಂದು ಫ್ಲ್ಯಾಟ್ನಲ್ಲಿ ಇರ್ಬೋದು, ಮಕ್ಕಳನ್ನು ಬಿಟ್ಬಿಡೋದು ಆಡಲಿಕ್ಕೆ, ಅಥವಾ ಆಟೋಗಳಲ್ಲಿ ಕಳಿಸಿಬಿಡ್ತೀರಾ, ಅವರು ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ಗಮನ ಇಡಿ. ಪರಿಚಯದವರು ಅಂಥೇಳಿ ಯಾರೊಟ್ಟಿಗೋ ಕಳಿಸಿಬಿಡ್ತೀರಾ, ಬಸ್ನಲ್ಲಿ, ಕಾರ್ನಲ್ಲಿ, ಅಥವಾ ಒಂದು ರಾತ್ರಿ ಒಂದೇ ರೂಮಲ್ಲಿ ಮಲ್ಕೊಳ್ಳಿಕ್ಕೆ ಬಿಡ್ತೀರಾ. ಈ ಥರದ್ದು ಸಮಸ್ಯೆಗಳೆಲ್ಲ ಬರೋದೇ ಅದರಿಂದ ಎಲ್ಲರೂ ಕೆಟ್ಟವರು ನಾನು ಹೇಳೋದಿಲ್ಲ, ಎಲ್ಲೋ 1% ಜನಗಳು ಇಂಥವ್ರು ಇರ್ತಾರೆ. ಆದರೂ ನಾವು ಜಾಗೃತಿಯಿಂದ ಇರಬೇಕು. ನಮ್ಮ ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನದಾಗಿರ್ತದೆ. ನೀವು ಬರೇ ಗೌರ್ಮೆಂಟು, ಪೊಲೀಸು ಅವರವರ ಮೇಲೆ ಹೇಳೋದು ಬಹಳ ಸುಲಭ. ನಮಗೂ ನಮ್ಮ ಜವಾಬ್ದಾರಿ ಇರ್ತದೆ, ನಾವು ಕೂಡ ಸ್ವಲ್ಪ ಜವಾಬ್ದಾರಿಯುತವಾಗಿ ಇರಬೇಕು. ಖಂಡಿತ ಸರ್. ಪೋಕ್ಸೋ ಪ್ರಕರಣದ ಕುರಿತಾಗಿ ಈಗ ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಟ್ರೆ. ಇಬ್ಬರು ಅತಿಥಿಗಳಿಗೂ ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ. ಮುಖ್ಯವಾಗಿ ಗಮನಿಸ್ತಾ ಇದ್ದೇವೆ, ಎಷ್ಟು ಪೋಕ್ಸೋ ಪ್ರಕರಣಗಳು ಈಗ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಅವುಗಳಿಗೆ ಯಾವ ರೀತಿ ನಾವು ಕಡಿವಾಣ ಹಾಕಬಹುದು ಎನ್ನುವ ಕುರಿತಾಗಿ ಈಗಾಗಲೇ ಹಲವಾರು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.